Hello, dear students. Today, let us learn how to change an active voice into passive voice. Before that, let us know what an active voice and passive voice are. ಆಕ್ಟಿವ್ ವಾಯ್ಸ್ ಅನ್ನು ಕನ್ನಡದಲ್ಲಿ ಕರ್ತರಿ ಪ್ರಯೋಗ ಅಂತ ಹೇಳ್ತೇವೆ. ಪ್ಯಾಸಿವ್ ವಾಯ್ಸನ್ನು ಕನ್ನಡದಲ್ಲಿ ಕರ್ಮನಿ ಪ್ರಯೋಗ ಅಂತ ಹೇಳ್ತೇವೆ. ಆಕ್ಟಿವ್ ವಾಯ್ಸ್ ಅಂತ ಹೇಳಿದರೆ, ಇನ್ ಆಕ್ಟಿವ್ ವಾಯ್ಸ್ ವಿ ಗಿವ್ ಮೋರ್ ಇಂಪಾರ್ಟೆನ್ಸ್ ಟು ಸಬ್ಜೆಕ್ಟ್. ವಿ ಫೋಕಸ್ ಮೋರ್ ಆನ್ ಸಬ್ಜೆಕ್ಟ್ ಆ್ಯಂಡ್ ವಾಟ್ ಹಿ ಡಸ್. ಇನ್ ಪ್ಯಾಸಿವ್ ವಾಯ್ಸ್ we focus more on the subject which is affected by the action, the subject which is being acted upon. ಕರ್ತರಿ ಪ್ರಯೋಗದಲ್ಲಿ ಆಕ್ಟಿವ್ ವಾಯ್ಸಲ್ಲಿ ಸಬ್ಜೆಕ್ಟ್ಗೆ ಹೆಚ್ಚಿನ ಮಹತ್ವವನ್ನು ನೀಡ್ತೇವೆ. ಯಾರು ಕ್ರಿಯೆಯನ್ನು ಮಾಡಿದ್ದಾರೆ, ಯಾವ ಕ್ರಿಯೆಯನ್ನು ಮಾಡಿದ್ದಾರೆ ಅಂತ. ಪ್ಯಾಸಿವ್ ವಾಯ್ಸಲ್ಲಿ ಯಾವ ಕ್ರಿಯೆ ಆಗಿದೆ, ಆ ಕ್ರಿಯೆ ಯಾರ ಮೇಲೆ ಆಗಿದೆ, ಆ ಕ್ರಿಯೆ ಪರಿಣಾಮ ಯಾರ ಮೇಲೆ ಆಗಿದೆ ಅಂತ ಹೇಳೋದು ಏನಾಗಿರುತ್ತೆ, ಪ್ಯಾಸಿವ್ ವಾಯ್ಸ್ ಆಗಿರುತ್ತೆ. ನಾವು ಅನೇಕ ಸಂದರ್ಭಗಳಲ್ಲಿ ನಮಗರಿವಿಲ್ಲದೆ ಪ್ಯಾಸಿವ್ ವಾಯ್ಸ್ನ ಬಳಕೆಯನ್ನು ನಾವು ಮಾಡ್ತೇವೆ. ರಸ್ತೆಯನ್ನು ತುಂಬ ಚೆನ್ನಾಗಿ ಗೂಡಿಸಿದ್ದಾರೆ, ಸ್ವಚ್ಛ ಮಾಡಿದ್ದಾರೆ ಅಂತ ಹೇಳ್ತೇವೆ. ಅಲ್ಲಿ ರಸ್ತೆಗಳು ಸ್ವಚ್ಛ ಆಗಿದ್ದಾವೆ, ರಸ್ತೆ ಸ್ವಚ್ಛ ಮಾಡುವಂತಹ ಕ್ರಿಯೆ ಆಗಿದೆ. ಆದರೆ ಯಾರು ಅಂತ ನಾವು ಅಲ್ಲಿ ಹೇಳಕ್ಕೆ ಹೋಗಲ್ಲ. ನಮಗೆ ಆ ಕೆಲಸ ಮತ್ತು ಯಾವುದ್ರ ಮೇಲೆ ಆಗಿದೆ ಅನ್ನೋದು ಹೇಳೋದು ಮುಖ್ಯ ಆಗಿರುತ್ತೆ. ರವಿ ಟೀಚಸ್ ಇಂಗ್ಲೀಷ್. ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ. ಮಾನಸಿ, ಫಸ್ಟ್ ಎಕ್ಸಾಂಪಲ್ ನೋಡಿ. ಮಾನಸಿ ರೈಟ್ಸ್ ಎ ನಾವೆಲ್. ಇಟ್ ಈಸ್ ಆ್ಯನ್ ಆ್ಯಕ್ಟಿವ್ ವಾಯ್ಸ್. ಇದು ಆ್ಯಕ್ಟಿವ್ ವಾಯ್ಸ್. ಯಾಕೆ ಅಂತ ಹೇಳಿದ್ರೆ, ಮಾನಸಿ ಒಂದು ಕಾದಂಬರಿಯನ್ನು ಬರೆಯುವಂತಹ ಕೆಲಸ ಮಾಡ್ತಾಳೆ. ಹಿಯರ್ ದ ವರ್ಬ್ ಈಸ್ ರೈಟ್ಸ್. ಯಾಕೆಂದರೆ ಬರೆಯುವಂತಹ ಕೆಲಸ, ಕ್ರಿಯೆ, ಅದಕ್ಕೆ ವರ್ಬ್ ಅಂತ ಹೇಳ್ತೇವೆ. ರೈಟ್ಸ್ ಈಸ್ ವರ್ಬ್. ಆ್ಯಂಡ್ ಹೂ ಡಸ್ ದ ಆ್ಯಕ್ಷನ್ ಆಫ್ ರೈಟಿಂಗ್? ಇಟ್ ಈಸ್ ಅಫ್ಕೋರ್ಸ್ ಮಾನಸಿ. ಮಾನಸಿ ಅನ್ನೋದೇನಾಗಿರುತ್ತೆ, ಸಬ್ಜೆಕ್ಟ್ ಆಗುತ್ತೆ. ಈ ಕ್ರಿಯೆಯನ್ನು ಯಾವುದಕ್ಕೆ ಮಾಡಲಾಗುತ್ತೆ, ಯಾವುದರ ಮೇಲೆ ಆಗುತ್ತೆ ಅಂತ ಹೇಳಿದರೆ, ಇಟ್ ಈಸ್ ಎ ನಾವೆಲ್. ಅದು ಆಬ್ಜೆಕ್ಟ್ ದಟ್ ರಿಸೀವ್ಸ್ ದ ಆ್ಯಕ್ಷನ್ ಅಲ್ವಾ, ಅದಕ್ಕೆ ಆಬ್ಜೆಕ್ಟ್ ಅಂತ ಹೇಳ್ತೇವೆ. ಕನ್ನಡದಲ್ಲಿ ಕರ್ತೃ, ಕ್ರಿಯಾಪದ, ಕರ್ಮಪದ ಅಂತ ಹೇಳ್ತೇವೆ. ಸೊ ಇನ್ ಆ್ಯಕ್ಟಿವ್ ವಾಯ್ಸಲ್ಲಿ ಒಂದು ಸ್ಟ್ಯಾಂಡರ್ಡ್ ಸೆಂಟೆನ್ಸ್ ಸ್ಟ್ರಕ್ಚರ್ ಏನಂತ ಹೇಳಿದ್ರೆ, ಇಟ್ ಈಸ್ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ಆ್ಯಕ್ಟಿವ್ ವಾಯ್ಸಲ್ಲಿ ಒಂದು ಕ್ರಿಯೆ ನಡೆಯುತ್ತೆ. ಆ್ಯನ್ ಆ್ಯಕ್ಷನ್ ಟೇಕ್ಸ್ ಪ್ಲೇಸ್ ಆ್ಯಂಡ್ ಇಟ್ ಈಸ್ ಪರ್ಫಾರ್ಮ್ಡ್ ಬೈ ದ ಸಬ್ಜೆಕ್ಟ್ ಆ್ಯಂಡ್ ದ ಆಬ್ಜೆಕ್ಟ್ ರಿಸೀವ್ಸ್ ದ ಆ್ಯಕ್ಷನ್. ಆ್ಯಕ್ಟಿವ್ ವಾಯ್ಸಲ್ಲಿ ಕ್ರಿಯೆ ನಡೆಯುತ್ತೆ, ಅಲ್ಲಿ ಸಬ್ಜೆಕ್ಟ್ ಕ್ರಿಯೆಯನ್ನು ಮಾಡುತ್ತೆ, ಆಬ್ಜೆಕ್ಟ್ ಆ ಕ್ರಿಯೆಯನ್ನು ಸ್ವೀಕಾರ ಮಾಡುತ್ತೆ, ಅದರ ಮೇಲೆ ಆಗುತ್ತೆ. ಪ್ಯಾಸಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸ್ ನೋಡಿ ಬರ್ತಿದ್ದೇನೆ. ಎ ನಾವೆಲ್ ಈಸ್ ರಿಟನ್ ಬೈ ಮಾನಸಿ. ಆ್ಯಕ್ಟಿವ್ ವಾಯ್ಸ್ ಇದ್ದಿದ್ದನ್ನು ನಾವು ಪ್ಯಾಸಿವ್ ವಾಯ್ಸ್ ಮಾಡುವಾಗ, ಸೊ ಹಿಯರ್ ದ ಆಬ್ಜೆಕ್ಟ್ ಚೇಂಜಸ್ ಇಂಟು ಸಬ್ಜೆಕ್ಟ್ ಆ್ಯಂಡ್ ಸಬ್ಜೆಕ್ಟ್ ಚೇಂಜಸ್ ಇಂಟು ಆಬ್ಜೆಕ್ಟ್. ಅಲ್ಲಿ ನೋಡಿ, ಆಬ್ಜೆಕ್ಟ್ನ ಜಾಗದಲ್ಲಿ ಸಬ್ಜೆಕ್ಟ್ ಅಂತ ಬಂದಿದೆ, ಸಬ್ಜೆಕ್ಟ್ನ ಜಾಗದಲ್ಲಿ ಆಬ್ಜೆಕ್ಟ್ ಬಂದಿದೆ. ನಾನು ಮೊದಲಿಗೆ ಎ ನಾವೆಲ್ ಕೆಳಗಡೆ ಆಬ್ಜೆಕ್ಟ್ ಅಂತ ಬರೆದಿದ್ದೇನೆ, ಮಾನಸಿ ಕೆಳಗಡೆ ಸಬ್ಜೆಕ್ಟ್ ಅಂತ ಬರೆದಿದ್ದೇನೆ. ಆ್ಯಕ್ಚುಲಿ ಐ ಹ್ಯಾವ್ ರಿಟನ್ ಲೈಕ್ ದ್ಯಾಟ್. ಇಟ್ ಈಸ್ ಫಾರ್ ಅವರ್ ಕನ್ವೀನಿಯನ್ಸ್, ಫಾರ್ ಅವರ್ ಈಸಿ ಲರ್ನಿಂಗ್, ಫಾರ್ ಅವರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. ಅದು ಆಬ್ಜೆಕ್ಟ್ ಇದ್ದಿದ್ದು ಸಬ್ಜೆಕ್ಟ್ನ ಜಾಗಕ್ಕೆ ಹೇಗೆ ಬರುತ್ತೆ, ಸಬ್ಜೆಕ್ಟ್ ಇದ್ದಿದ್ದು ಆಬ್ಜೆಕ್ಟ್ನ ಜಾಗಕ್ಕೆ ಹೇಗೆ ಹೋಗುತ್ತೆ ಅನ್ನೋದನ್ನು ಸುಲಭವಾಗಿ ನಾವು ಅರ್ಥ ಮಾಡಿಕೊಳ್ಳುವ ಸಲುವಾಗಿ ನಾನು ಆ ರೀತಿಯಾಗಿ ಬರೆದಿದ್ದೇನೆ. ಬಟ್ ಗ್ರಾಮರ್ನ ಪ್ರಕಾರ
ಎ ನಾವೆಲ್ ಅನ್ನೋದು ಕೂಡ ಸಬ್ಜೆಕ್ಟ್ ಆಗಿರುತ್ತೆ, ಅದು ಸಬ್ಜೆಕ್ಟ್ನ ಜಾಗದಲ್ಲಿ ಬಳಸಲ್ಪಟ್ಟಿದೆ. ಆದರೆ ಆ್ಯಕ್ಟಿವ್ ವಾಯ್ಸ್ನಲ್ಲಿ ಇರುವಂತಹ ಆಬ್ಜೆಕ್ಟ್ ಅದು ಪ್ಯಾಸಿವ್ ವಾಯ್ಸ್ನಲ್ಲಿ ಹೇಗೆ ಬಳಸಲ್ಪಡುತ್ತೆ ಅನ್ನೋದಕ್ಕೋಸ್ಕರ ಅದನ್ನು ಮೊದಲಿಗೆ ಆ ರೀತಿಯಾಗಿ ನಾನು ಆಬ್ಜೆಕ್ಟ್ ಅಂತ ಎ ನಾವೆಲನ್ನು ಅಂಡರ್ಲೈನ್ ಮಾಡಿ ಆಬ್ಜೆಕ್ಟ್ ಅಂತ ಬರೆದಿದ್ದೇನೆ. ಅದನ್ನ ಕೆಳಗಡೆ ಒಂದು ನೋಟ್ ಇದೆ ನೋಡಿ. ದ ವಾಯ್ಸ್ ಡಿಸ್ಕ್ರೈಬ್ಸ್ ವೆದರ್ ದ ಗ್ರಾಮ್ಯಾಟಿಕಲ್ ಸಬ್ಜೆಕ್ಟ್ ಆಫ್ ಎ ಕ್ಲಾಸ್ ಆರ್ ಸೆಂಟೆನ್ಸ್ ಪರ್ಫಾರ್ಮ್ಸ್ ಆರ್ ರಿಸೀವ್ಸ್ ದ ಆ್ಯಕ್ಷನ್ ಆಫ್ ದ ವರ್ಬ್. ವಾಯ್ಸ್ ಅಂದರೆ ಏನು ಗೊತ್ತಾ, ಇಲ್ಲಿ ಸಬ್ಜೆಕ್ಟ್ ಕ್ರಿಯೆಯನ್ನು ಮಾಡ್ತಾ ಇದೆಯಾ ಅಥವಾ ಕ್ರಿಯೆ ಅದರ ಮೇಲೇ ಆಗ್ತಾ ಇದೆಯಾ ಅನ್ನೋದನ್ನು ಹೇಳೋದೇ ಏನಾಗಿದೆ, ಅದು ವಾಯ್ಸ್ ಆಗಿದೆ. ಕ್ರಿಯೆಯನ್ನು ಸಬ್ಜೆಕ್ಟ್ ಮಾಡ್ತಾ ಇದ್ದರೆ ಆ್ಯಕ್ಟಿವ್ ವಾಯ್ಸ್, ಕ್ರಿಯೆ ಸಬ್ಜೆಕ್ಟ್ ಮೇಲೇ ಆಗ್ತಾ ಇದ್ದರೆ ಅದು ಪ್ಯಾಸಿವ್ ವಾಯ್ಸ್. ಅಲ್ಲಿ ಇದೆ ನೋಡಿ, ಆ್ಯಕ್ಷನ್ ಅಂತ ಇದೆ. ಆ್ಯಕ್ಷನ್ ಇನ್ ಆ್ಯಕ್ಟಿವ್ ವಾಯ್ಸ್, ಆ್ಯಕ್ಷನ್ ಟೇಕ್ಸ್ ಪ್ಲೇಸ್ ಆ್ಯಂಡ್ ಇಟ್ ಈಸ್ ಪರ್ಫಾರ್ಮ್ಡ್ ಬೈ ಸಬ್ಜೆಕ್ಟ್ ಆ್ಯಂಡ್ ದ ಆಬ್ಜೆಕ್ಟ್ ರಿಸೀವ್ಸ್ ದ ಆ್ಯಕ್ಷನ್. ಕ್ರಿಯೆ ನಡೆಯುತ್ತೆ, ಸಬ್ಜೆಕ್ಟ್ ಅದನ್ನು ಮಾಡುತ್ತೆ, ಆಬ್ಜೆಕ್ಟ್ ಅದನ್ನು ಸ್ವೀಕಾರ ಮಾಡುತ್ತೆ. ಆದರೆ ಪ್ಯಾಸಿವ್ ವಾಯ್ಸಲ್ಲಿ ಕ್ರಿಯೆ ಆಗುತ್ತೆ, ಕ್ರಿಯೆ ಸಬ್ಜೆಕ್ಟ್ನ ಮೇಲೆ ಪರಿಣಾಮ ಬೀರುತ್ತೆ ಅಲ್ವಾ, ಇದು ಸಬ್ಜೆಕ್ಟಿಂದ ಮಾಡಲ್ಪಟ್ಟಿರುತ್ತೆ. ಇಲ್ಲಿ ಆ್ಯಕ್ಚುಲಿ ನಾನು ಆಬ್ಜೆಕ್ಟ್ ಅಂತ ಬರೆದಿದ್ದೇನೆ ಎರಡನೇದರಲ್ಲಿ, ಸೊ ನಂತರ ಸಬ್ಜೆಕ್ಟ್ ಅಂತ ಬರೆದಿದ್ದೇನೆ. ಗ್ರಾಮ್ಯಾಟಿಕಲಿ ಏನಾಗಬೇಕು ಅದು, ಸೊ ಮೊದಲಿಗೆ ಸಬ್ಜೆಕ್ಟ್ ಆಗಬೇಕು, ಆಮೇಲೆ ಆಬ್ಜೆಕ್ಟ್ ಆಗಬೇಕು. ನಾನು ಹೇಳಿದ ಹಾಗೆ ಇಟ್ ಈಸ್ ರಿಟನ್ ಫಾರ್ ಅವರ್ ಈಸಿ ಲರ್ನಿಂಗ್, ಫಾರ್ ಅವರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ನಮಗೆ ವಿ ಮಸ್ಟ್ ಹ್ಯಾವ್ ಎನ್ ಐಡಿಯಾ. ಆ್ಯಕ್ಟಿವ್ ವಾಯ್ಸ್ ಮೀನ್ಸ್ ವಿ ಫೋಕಸ್ ಆನ್ ಸಬ್ಜೆಕ್ಟ್ ಆ್ಯಂಡ್ ಆ್ಯಕ್ಷನ್. ಆ್ಯಕ್ಷನ್ ಪರ್ಫಾರ್ಮ್ಡ್ ಬೈ ದ ಸಬ್ಜೆಕ್ಟ್. ಕ್ರಿಯೆ ಮತ್ತು ಕ್ರಿಯೆ ಮಾಡಿದತನ ಮೇಲೆ ಹೆಚ್ಚು ನಾವು ಫೋಕಸ್ ಮಾಡ್ತೇವೆ. ಪ್ಯಾಸಿವ್ ವಾಯ್ಸಲ್ಲಿ ಕ್ರಿಯೆ ಮತ್ತು ಕ್ರಿಯೆ ಯಾರ ಮೇಲೆ ಆಗುತ್ತೆ ಅನ್ನುವುದನ್ನು ಹೇಳೋದೇ ಏನಾಗಿರುತ್ತೆ, ಮುಖ್ಯ ಆಗಿರುತ್ತೆ. ನಾವು ಬೇಕಾದರೆ ಮಾನಸಿ ರೈಟ್ಸ್ ಅಷ್ಟೇ ಹೇಳ್ಬೋದು ಅಲ್ವಾ, ಆದರೆ ಪ್ಯಾಸಿವ್ ವಾಯ್ಸಲ್ಲಿ ಅ ನಾವೆಲ್ ಈಸ್ ರಿಟನ್ ಅಷ್ಟೇ ಹೇಳ್ಬೋದು ಅಲ್ವಾ. ಸೊ ಇಷ್ಟು ನಮಗೆ ಆ್ಯಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಐಡಿಯಾ ಇದ್ದರೆ ಸಾಕು. ಇಂಪಾರ್ಟೆನ್ಸ್ ಆಫ್ ಪ್ಯಾಸಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸ್ನ ಮಹತ್ವ ಏನು, ಯಾಕೆ ಇದನ್ನು ನಾವು ಜಾಸ್ತಿ ಬಳಸ್ತೇವೆ ಅಂತ ಹೇಳಿದ್ರೆ, ಟು ಫೋಕಸ್ ಆನ್ ಆ್ಯಕ್ಷನ್ ಆ್ಯಂಡ್ ರಿಸೀವರ್ ಆಫ್ ದ ಆ್ಯಕ್ಷನ್. ನಾನು ಆಗಲೇ ಹೇಳಿದ ಹಾಗೆ ಪ್ಯಾಸಿವ್ ವಾಯ್ಸನ್ನು ಯಾಕೆ ಬಳಸ್ತೇವೆ ಅಂತ ಹೇಳಿದ್ರೆ, ಅಲ್ಲಿ ಕ್ರಿಯೆ ಮೇಲೆ ನಾವು ಫೋಕಸ್ ಮಾಡಬೇಕಾಗಿದೆ. ಕ್ರಿಯೆ ಯಾವುದರ ಮೇಲೆ ಆಗಿದೆ ಅಲ್ವಾ, ಸೊ ಅದನ್ನು ನಾವು ಫೋಕಸ್ ಮಾಡಬೇಕಾಗಿದೆ. ಎ ನಾವೆಲ್ ಈಸ್ ರಿಟನ್, ಇಲ್ಲಿ ಕ್ರಿಯೆ ಯಾವುದು, ಬರೆಯುವಂತಹ ಕ್ರಿಯೆ ಯಾವುದ್ರ ಮೇಲೆ ಆಗಿದೆ, ಎ ನಾವೆಲ್ ಮೇಲೆ ಆಗಿದೆ ಅಲ್ವಾ. ಸೊ ಅದನ್ನು ಫೋಕಸ್ ಮಾಡೋದು ಮುಖ್ಯ ಉದ್ದೇಶ ಆಗಿರುತ್ತೆ. ಎಕ್ಸಾಂಪಲ್, ಅಪ್ಲಿಕೇಶನ್ಸ್ ಆರ್ ಸೋಲ್ಡ್ ಹಿಯರ್. ದ ಆ್ಯಕ್ಷನ್ ಈಸ್ ಸೆಲ್ಲಿಂಗ್. ಮಾರಾಟ ಮಾಡುವಂತಹ ಕ್ರಿಯೆ, ಮಾರಾಟ ಮಾಡಲ್ಪಡೋದು ಯಾವುದು, ಅಪ್ಲಿಕೇಶನ್ಸ್, ಅದು ಆಬ್ಜೆಕ್ಟ್ ಆಗಿರುತ್ತೆ. ವೆನ್ ಡೂವರ್ ಆರ್ ಪರ್ಫಾರ್ಮರ್ ಆಫ್ ದ ಆ್ಯಕ್ಷನ್ ಈಸ್ ಅನ್ನೋನ್, ಇರ್ರೆಲೆವೆಂಟ್. ನಮಗೆ ಅಲ್ಲೊಂದು ಕ್ರಿಯೆ ಆಗಿದೆ, ಆದರೆ ಕ್ರಿಯೆ ಮಾಡಿದವರು ಯಾರು ಅಂತ ಗೊತ್ತಿಲ್ಲ. ಅಂಥ ಸಂದರ್ಭದಲ್ಲಿ ನಮಗೆ ಪ್ಯಾಸಿವ್ ವಾಯ್ಸ್ನ ಅವಶ್ಯಕತೆ ಇದೆ. ದ ಹೌಸ್ ಈಸ್ ಡೆಕೋರೇಟೆಡ್ ವಿತ್ ಬ್ಯೂಟಿಫುಲ್ ಫ್ಲವರ್ಸ್. ಸುಂದರವಾದ ಹೂಗಳಿಂದ ಮನೆಯನ್ನು ಅಲಂಕಾರ ಮಾಡಲಾಗಿದೆ. ವಿ ಡೋಂಟ್ ನೋ ಹೂ ಹ್ಯಾವ್ ಡೆಕೋರೇಟೆಡ್ ದ ಹೌಸ್ ಅಲ್ವಾ, ಯಾರು ಅಲಂಕರಿಸುವಂಥ ಕೆಲಸ ಮಾಡಿದ್ದಾರೆ ನಮಗೆ ಗೊತ್ತಿಲ್ಲ. ಇಂಥ ಸಂದರ್ಭದಲ್ಲಿ ವಿ ನೀಡ್ ಟು ಯೂಸ್ ಪ್ಯಾಸಿವ್ ವಾಯ್ಸ್. ವೆನ್ ದ ಡೂವರ್ ಆಫ್ ದ ಆ್ಯಕ್ಷನ್ ಈಸ್ ನೋನ್ ಆರ್ ಅಂಡರ್ಸ್ಟೂಡ್. ಕೆಲವು ಸಂದರ್ಭದಲ್ಲಿ ಈ ಕ್ರಿಯೆಯನ್ನು ಯಾರು ಮಾಡಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ, ನಾವೇ ಅರ್ಥ ಮಾಡಿಕೊಳ್ಳುವಂಥ ಸಂದರ್ಭ ಇರುತ್ತೆ. ಅಂಥ ಸಂದರ್ಭದಲ್ಲಿ ಇಟ್ ಈಸ್ ನಾಟ್ ನೆಸಸರಿ ಟು ಮೆನ್ಷನ್ ದ ಡೂವರ್ ಆಫ್ ದ
subject. Example, he was arrested yesterday. ಇಲ್ಲಿ ಕ್ರಿಯೆ ಯಾವುದು? ಅರೆಸ್ಟ್, ಬಂಧಿಸುವಂತಹ ಕ್ರಿಯೆ. ಯಾರನ್ನು ಬಂಧಿಸಲಾಗಿದೆ? ಅವನನ್ನು ಬಂಧಿಸಲಾಗಿದೆ. ಎವ್ರಿಬಡಿ ನೋಸ್ ಹೂ ಡಸ್ ದ ಆ್ಯಕ್ಷನ್ ಆಫ್ ಅರೆಸ್ಟಿಂಗ್. ಈ ಬಂಧಿಸುವಂಥ ಕೆಲಸ ಯಾರು ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ಇಂಥ ಸಂದರ್ಭದಲ್ಲಿ ನಾವು ಪ್ಯಾಸಿವ್ ವಾಯ್ಸನ್ನು ಬಳಸಬೇಕು. ಮತ್ತು ಪರ್ಫಾರ್ಮರ್ ಆರ್ ಡೂವರ್ ಆಫ್ ದ ಆ್ಯಕ್ಷನ್ ಹೇಳುವ ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ವೆನ್ ದ ಸ್ಪೀಕರ್ ವಿಶಸ್ ಟು ಹೈಡ್ ದ ಡೂವರ್ ಆರ್ ದ ಪರ್ಫಾರ್ಮರ್. ಕ್ರಿಯೆ ಮಾಡಿದಾತನನ್ನು ಬಚ್ಚಿಡಬೇಕು ಅಂತ ಹೇಳುವ ವ್ಯಕ್ತಿ ಬಯಸಿದಾಗ ನಾವೇನು ಮಾಡ್ತೇವೆ? ಪ್ಯಾಸಿವ್ ವಾಯ್ಸನ್ನು ಬಳಸ್ತೇವೆ. ಎಕ್ಸಾಂಪಲ್, ಮೈ ಲ್ಯಾಪ್ಟಾಪ್ ಹ್ಯಾಸ್ ಬೀನ್ ಸ್ಟೋಲನ್. ನನ್ನ ಲ್ಯಾಪ್ಟಾಪನ್ನು ಕದಿಯಲಾಗಿದೆ. ಹಿ ನೋಸ್ ಹೂ ಹ್ಯಾಸ್ ಸ್ಟೋಲನ್ ಇಟ್ ಬಟ್ ಹಿ ಡಸಂಟ್ ವಿಶ್ ಟು ಎಕ್ಸ್ಪ್ರೆಸ್ ಆರ್ ಹಿ ವಾಂಟ್ಸ್ ಟು ಹೈಡ್ ದ ನೇಮ್ ಆಫ್ ದಟ್ ಪರ್ಸನ್. ಇಲ್ಲಿ ಲ್ಯಾಪ್ಟಾಪ್ ಕಳುವಾಗಿದೆ ಅಲ್ವಾ, ಯಾರು ಕದಿದ್ದಾರೆ ಅಂತ ಅವನಿಗೆ ಗೊತ್ತಿದೆ, ಆದರೆ ಹೇಳುವ ಮನಸ್ಸಿಲ್ಲ. ಆದರೆ ಆ ಕ್ರಿಯೆಯನ್ನು ಮಾತ್ರ ಅವನು ಹೇಳ್ತಾನೆ. ಇನ್ ದಿಸ್ ಸಿಚುವೇಶನ್ ವಿ ನೀಡ್ ಪ್ಯಾಸಿವ್ ವಾಯ್ಸ್. ಎಕ್ಸ್ಟ್ರೀಮ್ಲಿ ಯೂಸ್ಫುಲ್ ಇನ್ ಅಕಾಡೆಮಿಕ್ ಆರ್ ಫಾರ್ಮಲ್ ರೈಟಿಂಗ್. ನಾವು ಸಾಂಪ್ರದಾಯಿಕವಾಗಿ ಔಪಚಾರಿಕವಾಗಿ ಬರಿತಾ ಇರುವಾಗ ಮತ್ತು ಶೈಕ್ಷಣಿಕ ಚಟುವಟಿಕೆಗಳನ್ನು ಕುರಿತು ಬರಿತಾ ಇರುವಾಗ ವಿ ನೀಡ್ ಪ್ಯಾಸಿವ್ ವಾಯ್ಸ್. It is used to record the information. ಏನೋ ಒಂದು ನಿಮ್ಮ ಥೀಸಿಸ್ ಇರ್ಬೋದು, ಪೇಪರ್ ಪ್ರೆಸೆಂಟ್ ಮಾಡ್ತಾ ಇರ್ಬೋದು, ಯಾವುದೋ ಪ್ರೊಸೆಸ್ ಬಗ್ಗೆ ನೀವು ಬರಿತಾ ಇರ್ಬೋದು, ಎಕ್ಸ್ಪೀರಿಯನ್ಸ್ ಬಗ್ಗೆ ನೀವು ಬರಿತಾ ಇರ್ಬೋದು. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ? ಪ್ಯಾಸಿವ್ ವಾಯ್ಸ್ನ ಬಳಕೆ ಅವಶ್ಯಕವಾಗಿ ಇದೆ. ಟು ಎಕ್ಸ್ಪ್ರೆಸ್ ಸೈಂಟಿಫಿಕ್, ಟೆಕ್ನಿಕಲ್ ಆ್ಯಂಡ್ ಲಾಜಿಕಲ್ ಪ್ರೊಸೆಸಸ್ ಆರ್ ಕಾಂಟೆಸ್ಟ್ಸ್. ಅಂದರೆ ಈ ವೈಜ್ಞಾನಿಕ, ತಾಂತ್ರಿಕ ಮತ್ತು ತಾರ್ಕಿಕ ಪ್ರೋಸೆಸ್ಗಳನ್ನು ಹೇಳಲಿಕ್ಕೆ ಮತ್ತು ಸಂದರ್ಭಗಳನ್ನು ಹೇಳಲಿಕ್ಕೆ ಪ್ಯಾಸಿವ್ ವಾಯ್ಸ್ನ ಅವಶ್ಯಕತೆ ಇದೆ. ಕೆಮಿಕಲ್ಸ್ ವಿತ್ ಪಾಸಿಟಿವ್ ಚಾರ್ಜ್ ಆರ್ ಆ್ಯಡೆಡ್ ಟು ದ ವಾಟರ್. ನೆಕ್ಸ್ಟ್ ಎಕ್ಸಾಂಪಲ್, thousands of people are diagnosed with cancer. ನೆಕ್ಸ್ಟ್ ನೋಡಿ, ಆಬ್ಜೆಕ್ಟ್ ಫೈಂಡಿಂಗ್. ನಾವು ಯೂಶ್ವಲಿ ಗ್ರಾಮರನ್ನು ಕಲಿಯುವಾಗ, ಟೆನ್ಸನ್ನು ಕಲಿಯುವಾಗ ಸಿಂಪಲ್ಲಾಗಿ ಹೇಳಿಬಿಡ್ತೇವೆ. ಏನಂತ ನೋಡಿ, ರೈಟ್ಸ್ ಅನ್ನೋದು ವರ್ಬ್, ರಾಧ ಅನ್ನೋದು ಸಬ್ಜೆಕ್ಟ್, ಎ ಲೆಟರ್ ಅನ್ನೋದು ಆಬ್ಜೆಕ್ಟ್ ಅಂತ ಸುಲಭವಾಗಿ ಹೇಳಿಬಿಡ್ತೇವೆ. ಯಾಕಂದರೆ ಅಲ್ಲಿ ಬರುವ ಅನೇಕ ವಿಷಯಗಳನ್ನು ಹೇಳಿಬಿಟ್ಟು ವಿದ್ಯಾರ್ಥಿಗೆ ಕನ್ಫ್ಯೂಸ್ ಮಾಡುವಂತಹ ಅಥವಾ ಗೊಂದಲ ಆಗಬಾರ್ದು ಅಂತ ಹೇಳಿಬಿಟ್ಟು, ಸೊ ದ ರಿಮೈನಿಂಗ್ ಪಾರ್ಟ್ ವಿ ಮಾರ್ಕ್ ಆರ್ ಅಂಡರ್ಲೈನ್ ಆ್ಯಸ್ ಆಬ್ಜೆಕ್ಟ್. ಸಪೋಸ್ ಇಫ್ ದ ಸೆಂಟೆನ್ಸ್ ಈಸ್ ಲೈಕ್ ದಿಸ್, ರಾಧಾ ರೈಟ್ಸ್ ಎ ಲೆಟರ್ ಟು ಹರ್ ಫಾದರ್ ಟುಮಾರೋ ಅಂತ ಇದ್ದರೆ, ನಾವು ಟೆನ್ಸನ್ನು ಕಲಿಯುವಾಗ ವಿ ಅಂಡರ್ಲೈನ್ ರಾಧಾ ಆ್ಯಸ್ ಸಬ್ಜೆಕ್ಟ್, ರೈಟ್ಸ್ ಆ್ಯಸ್ ವರ್ಬ್, ಎ ಲೆಟರ್ ಟು ಹರ್ ಫಾದರ್ ಟುಮಾರೋ ಅನ್ನೋದನ್ನು ಆಬ್ಜೆಕ್ಟ್ ಅಂತ ಅಂಡರ್ಲೈನ್ ಮಾಡ್ತೇವೆ. ಅಲ್ಲಿ ಪ್ರಿಪೋಸಿಷನ್ ಇದೆ, ಅಲ್ಲಿ ಟುಮಾರೋ ಅನ್ನೋ ಆ್ಯಡ್ವರ್ಬ್ ಇದೆ, ಪೊಸಿಟಿವ್ ಎಡ್ಜೆಕ್ಟಿವ್ ಇದೆ, ನೌನ್ ಇದೆ. ಅವುಗಳೆಲ್ಲವನ್ನು ಹೇಳಿದಾಗ ವಿದ್ಯಾರ್ಥಿಗೆ ಕನ್ಫ್ಯೂಸ್ ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಆಬ್ಜೆಕ್ಟ್ ಅಂತ ಮಾರ್ಕ್ ಮಾಡಿಬಿಡ್ತೇವೆ. ಬಟ್ ಹಿಯರ್ ಟು ಲರ್ನ್ ಟು ಚೇಂಜ್ ಆ್ಯನ್ ಆ್ಯಕ್ಟಿವ್ ವಾಯ್ಸ್ ಇನ್ ಟು ಪ್ಯಾಸಿವ್ ವಾಯ್ಸ್ ವಿ ಮಸ್ಟ್ ಹ್ಯಾವ್ ಎನ್ ಐಡಿಯಾ ಅಬೌಟ್ ಆಬ್ಜೆಕ್ಟ್. ಆಬ್ಜೆಕ್ಟ್ ಅಂದರೆ ಏನು, ಆಬ್ಜೆಕ್ಟನ್ನು ಹೇಗೆ ಗುರುತಿಸಬೇಕು ಅನ್ನುವಂಥದ್ದು. ಮೊದಲನೇದೇನು ಅಂತ ಹೇಳಿದರೆ, ಸೊ ಒಂದು ವಾಕ್ಯದಲ್ಲಿನ ಕ್ರಿಯಾಪದವನ್ನು ನಾವು ಗುರುತಿಸಬೇಕು. ನೋಡಿ, ಅಲ್ಲಿದೆ ರಾಧಾ ರೈಟ್ಸ್ ಅ ಲೆಟರ್. ಹಿಯರ್ ದ ವರ್ಡ್ ರೈಟ್ಸ್ ಈಸ್ ವರ್ಬ್. ರಾಧಾ ಈಸ್ ಅ ಬ್ಯೂಟಿಫುಲ್ ಗರ್ಲ್. The second sentence. To find out an object in a sentence, we must have a verb, main verb that should indicate an action.
Here in the second sentence we have is. Is not verb. It is helping verb. ಅಲ್ವಾ? ಈಗ ಅಲ್ಲಿ ಮೇನ್ ವರ್ಬ್ ಇರಬೇಕಾಗತ್ತೆ. ಈಸ್ ಅನ್ನೋದು ಮೇನ್ ವರ್ಬ್ ಅಲ್ಲ. ಹಾಗಾಗಿ ನಾವು ಇಲ್ಲಿ ಆಬ್ಜೆಕ್ಟನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ರಾಧಾ ಪೋಸ್ ಎ ಲೆಟರ್. ಇಲ್ಲಿ ನೋಡಿ ವರ್ಬ್ ಯಾವುದು ಇಲ್ಲಿ? ಪೋಸ್ ಅನ್ನುವಂಥದ್ದು ವರ್ಬ್ ಆಗಿದೆ. ಒಂದು ವಾಕ್ಯದಲ್ಲಿ ವರ್ಬ್ ನಾವು ಫೈಂಡ್ ಔಟ್ ಮಾಡಿದಾಗ ಆ ವರ್ಬಿಗೆ 2 ಕ್ವೆಶ್ಚನ್ಸನ್ನು ನಾವು ಕೇಳಬೇಕು. 2 ಪ್ರಶ್ನೆಗಳನ್ನು ನಾವು ಮಾಡಿದಾಗ ಅದಕ್ಕೆ ಉತ್ತರವಾಗಿ ಬರುವಂತಹ ಪದ ಅಥವಾ ಪದಗಳು ಏನಾಗಿರುತ್ತೆ? ಆಬ್ಜೆಕ್ಟ್ ಆಗಿರುತ್ತೆ. ವಾಟ್ ಅಂದರೆ ಏನು, ಏನನ್ನು. ಹೂ ಅಂದರೆ ಯಾರಿಗೆ, ಯಾರನ್ನು. ಇವೆರಡು ಪ್ರಶ್ನೆಯನ್ನು ನಾವು ಕ್ರಿಯಾಪದಕ್ಕೆ ಮಾಡಬೇಕಾಗತ್ತೆ. ರಾಧಾ ಪೋಸ್ ಎ ಲೆಟರ್. ಪೋಸ್ಟ್ ಮಾಡ್ತಾಳೆ ಒಂದು ಪತ್ರವನ್ನು ಅಂತ ಇದೆ. ಯಾರಿಗೆ ಪೋಸ್ಟ್ ಮಾಡ್ತಾಳೆ? ಇಲ್ಲ. ಅಲ್ಲಿ ಯಾರಿಗೆ ಪೋಸ್ಟ್ ಮಾಡ್ತಾಳೆ? ಯಾರನ್ನು ಪೋಸ್ಟ್ ಮಾಡ್ತಾಳೆ? ಇಲ್ಲ. ಏನನ್ನು ಪೋಸ್ಟ್ ಮಾಡ್ತಾಳೆ? ವಾಟ್ ಡಸ್ ರಾಧಾ ಪೋಸ್ಟ್ ಅನ್ನೋ ಪ್ರಶ್ನೆಯನ್ನು ಮುಂದೆ ಇಟ್ಟಾಗ ನಮಗೆ ಸಿಗೋ ಉತ್ತರ ಯಾವುದು? ಎ ಲೆಟರ್ ಅನ್ನೋದೇನಾಗಿರುತ್ತೆ? ಆಬ್ಜೆಕ್ಟ್ ಆಗಿರುತ್ತೆ. ಈ ಆಬ್ಜೆಕ್ಟನ್ನು ಫೈಂಡ್ ಔಟ್ ಮಾಡೋದು ನಾವು ಕಲಿತ್ರೆ ಈಸಿಯಾಗಿ ಏನು ಮಾಡಬಹುದು? ಪ್ಯಾಸಿವ್ ವಾಯ್ಸಲ್ಲಿ ನಾವು ಚೇಂಜ್ ಮಾಡ್ಬೋದು. ರಾಧಾ ಹೆಲ್ಪ್ಡ್ ಆ್ಯನ್ ಓಲ್ಡ್ ವುಮನ್ ಎಸ್ಟರ್ಡೇ. ಇಲ್ಲಿ ನೋಡಿ, ಎಸ್ಟರ್ಡೇನ ನಾನು ಬಿಟ್ಬಿಟ್ಟಿದ್ದೇನೆ. ಅದು ಎರಡು ವರ್ಬ್, ಅದು ಬೇಡ. ಈಗ ಕ್ರಿಯಾಪದ ಯಾವುದು? ಹೆಲ್ಪ್ಡ್ ಅಲ್ವಾ? ಸೊ ರಾಧಾ ಏನನ್ನು ಸಹಾಯ ಮಾಡಿದಳು? ಏನು ಸಹಾಯ ಮಾಡಿದಳು? ಇಲ್ಲ. ರಾಧಾ ಯಾರಿಗೆ ಸಹಾಯ ಮಾಡಿದಳು? ಹೋಮ್ ಡಿಡ್ ರಾಧಾ ಹೆಲ್ಪ್ ಅಂದಾಗ ನಮಗೆ ಆನ್ಸರ್ ಸಿಗುತ್ತೆ. ದ ಆನ್ಸರ್ ಈಸ್ ಆ್ಯನ್ ಓಲ್ಡ್ ವುಮನ್. ಇಟ್ ಈಸ್ ದ ಆಬ್ಜೆಕ್ಟ್. ಅದು ಆಬ್ಜೆಕ್ಟ್ ಆಗಿರುತ್ತೆ. ರಾಧಾ ಗೇವ್ ಕೃಷ್ಣ ಎ ಫ್ಲವರ್. ಇದರಲ್ಲಿ ವರ್ಬ್ ಯಾವುದು ಹೇಳಿ? ಗೇವ್ ಅಲ್ವಾ? ರಾಧಾ ಕೃಷ್ಣನಿಗೆ ಒಂದು ಹೂವನ್ನು ಕೊಟ್ಟಳು. ವಾಟ್ ಡಿಡ್ ರಾಧಾ ಗಿವ್ ಕೃಷ್ಣ? ಕೃಷ್ಣನಿಗೆ ರಾಧಾ ಏನು ಕೊಟ್ಟಳು ಅಂತ ಹೇಳಿದರೆ ಎ ಫ್ಲವರ್. ಸೊ ದಟ್ ಈಸ್ ದ ಆಬ್ಜೆಕ್ಟ್. ರಾಧಾ ಒಂದು ಹೂವನ್ನು ಯಾರಿಗೆ ಕೊಟ್ಟಳು ಅಂತ ಕೇಳಿದರೆ ಕೃಷ್ಣ ಅಂತಲೂ ಕೂಡ ಉತ್ತರ ಬರುತ್ತೆ. ಅಂದರೆ ವಾಕ್ಯದಲ್ಲಿ ಏನಿದೆ? 2 ಆಬ್ಜೆಕ್ಟ್ ಇದೆ. ಮೊದಲನೇ ಪ್ರಶ್ನೆ ಯಾವುದು? ವಾಟ್. ಅದಕ್ಕೆ ಉತ್ತರವಾಗಿ ಬರುವುದು ಏನಾಗಿರುತ್ತೆ? ಡೈರೆಕ್ಟ್ ಆಬ್ಜೆಕ್ಟ್ ಆಗಿರುತ್ತೆ. ಎರಡನೇ ಪ್ರಶ್ನೆ ಹೂಮ್ ಅನ್ನೋದಕ್ಕೆ ಏನು ಉತ್ತರವಾಗಿ ಬರುತ್ತೆ? ಅದು ಇಂಡೈರೆಕ್ಟ್ ಆಬ್ಜೆಕ್ಟ್ ಆಗಿರುತ್ತೆ. ನೋಡಿ, ರಾಧಾ ಗೇವ್ ಕೃಷ್ಣ ಎ ಫ್ಲವರ್ ಅಲ್ವಾ? ಇಲ್ಲಿ ನೋಡಿ, ಎ ಫ್ಲವರ್ ಅನ್ನೋದು ಡೈರೆಕ್ಟ್ ಆಬ್ಜೆಕ್ಟ್, ಕೃಷ್ಣ ಅನ್ನೋದು ಇಂಡೈರೆಕ್ಟ್ ಆಬ್ಜೆಕ್ಟ್ ಆಗಿದೆ. ರಾಧಾ ರನ್ಸ್ ವೆರಿ ಫಾಸ್ಟ್. ಇಲ್ಲಿ ವರ್ಬ್ ಯಾವುದು ನೋಡಿ? ರನ್ಸ್ ಅನ್ನೋದು ಕ್ರಿಯಾಪದ ಆಗಿದೆ. ರಾಧಾ ತುಂಬ ವೇಗವಾಗಿ ಓಡ್ತಾಳೆ ಅನ್ನೋದು ಕನ್ನಡ ಅರ್ಥ. ಅದರಲ್ಲಿ ಏನು ಓಡ್ತಾಳೆ? ಆನ್ಸರ್ ಸಿಗಲ್ಲ. ಯಾರನ್ನು ಓಡ್ತಾಳೆ? ಯಾರಿಗೆ ಓಡ್ತಾಳೆ? ಸಿಗಲ್ಲ. ಹೇಗೆ ಓಡ್ತಾಳೆ ಅಂತ ಹೇಳಿದ್ರೆ ಉತ್ತರ ಸಿಗುತ್ತೆ. ಆದರೆ ಆ ಪ್ರಶ್ನೆ ನಾವು ಕೇಳೋ ಹಾಗಿಲ್ಲ. ಸೊ ಹಿಯರ್ ನೋ ಆನ್ಸರ್, ನೋ ಆಬ್ಜೆಕ್ಟ್. ಅಂದರೆ ವಿ ಡು ನಾಟ್ ಗೆಟ್ ಎನಿ ಆನ್ಸರ್ ಟು ದ ಕ್ವೆಶನ್ಸ್ ಆಫ್ ವಾಟ್ ಆ್ಯಂಡ್ ಹೋಮ್. ಏನು, ಏನನ್ನು, ಯಾರಿಗೆ, ಯಾರನ್ನು ಅನ್ನುವಂಥ ಪ್ರಶ್ನೆಗಳಿಗೆ ಯಾವ ಉತ್ತರವೂ ಕೂಡ ಸಿಗಲ್ಲ. ಹಾಗಾಗಿ ನಾವೇನು ಮಾಡ್ತೇವೆ ಅಂದರೆ ನಮಗೇನು ತಲೆಯಲ್ಲಿ ಇರಬಾರ್ದು, ವರ್ಬ್ ಇದೆ ಅಂದರೆ, ಮೇನ್ ವರ್ಬ್ ಇದೆ ಅಂದರೆ ಇದೆ ಅಂತ ಹೇಳಿದರೆ ಅಲ್ಲಿ ಆಬ್ಜೆಕ್ಟ್ ಇದ್ದೇ ಇರುತ್ತೆ ಅಂತಲ್ಲ. ಕೆಲವು ಸಾರಿ ಕ್ರಿಯಾಪದ ಇದ್ದಾಗಲೂ ಕೂಡ ಆಬ್ಜೆಕ್ಟ್ ಇಲ್ಲದೇ ಇರ್ಬೋದು. ಇದು ನಮಗೆ ಎಸೆನ್ಷಿಯಲ್ ಆಗಿ ಇರಬೇಕಾದಂತಹ ನಾಲೆಡ್ಜ್. ಇಲ್ಲಿ ಯಾವುದು ಆಬ್ಜೆಕ್ಟನ್ನು ಹೊಂದಿರುವ ವರ್ಬ್ ಇರುತ್ತೋ ಅದಕ್ಕೆ ಇಂಗ್ಲೀಷಲ್ಲಿ ಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳ್ತಾರೆ. ಯಾವುದಕ್ಕೆ
ಆಬ್ಜೆಕ್ಟ್ ಇರುವುದಿಲ್ವೋ ಅದಕ್ಕೆ ಇಂಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಫಿಫ್ತ್ ಎಕ್ಸಾಂಪಲ್ ನೋಡಿ, ಗೇವ್ ಅಂತ ಇದೆ, ಅದಕ್ಕೆ ಏನಿದೆ, ಸೊ ಎ ಫ್ಲವರ್ ಅನ್ನೋ ಆಬ್ಜೆಕ್ಟ್ ಇದೆ, ಕೃಷ್ಣ ಅನ್ನೋ ಆಬ್ಜೆಕ್ಟ್ ಇದೆ. ಸೊ ಇಲ್ಲಿ ಗಿವ್ ಅನ್ನುವಂಥ ಪದ ಏನಾಗಿರುತ್ತೆ, ಟ್ರಾನ್ಸಿಟಿವ್ ವರ್ಬ್ ಆಗಿರುತ್ತೆ. ಅದೇ ರನ್ಸ್ ನೋಡಿ, ಇದಕ್ಕೆ ಯಾವುದೇ ಆಬ್ಜೆಕ್ಟು ಕೂಡ ಇಲ್ಲ, ಹಾಗಾಗಿ ಇದಕ್ಕೆ ನಾವು ಹೇಳ್ತೇವೆ ಇಂಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳ್ತೇವೆ. ಸ್ಟೆಪ್ಸ್. ಒಂದು ಆ್ಯಕ್ಟಿವ್ ವಾಯ್ಸನ್ನು ಪ್ಯಾಸಿವ್ ವಾಯ್ಸನ್ನಾಗಿ ನಾವು ಮಾಡಬೇಕಾದ್ರೆ ಯಾವ ಅಂಶಗಳನ್ನು ನೆನಪಿಟ್ಕೊಂಡಿರಬೇಕು, ಯಾವ ವಿಷಯಗಳನ್ನು ನಾವು ಫಾಲೋ ಮಾಡಬೇಕು, ಇದು ತುಂಬ ಇಂಪಾರ್ಟೆಂಟ್. ಐಡೆಂಟಿಫೈ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. If there is a sentence, we should know to find out which is the verb and which is the subject and which is the object. ಒಂದು ವಾಕ್ಯ ಇರುವಾಗ ಅಲ್ಲಿ ಕ್ರಿಯಾಪದ ಯಾವುದು, ಆಮೇಲೆ ದ ನೆಕ್ಸ್ಟ್ ಕರ್ತೃ ಯಾವುದು ಮತ್ತು ಕರ್ಮಪದ ಯಾವುದು ಅನ್ನೋದನ್ನು ಮೊದಲು ನಾವು ಗುರುತಿಸ್ಕೊಳ್ಬೇಕು. ಸ್ವ್ಯಾಪ್. ಸ್ವ್ಯಾಪ್ ಮೀನ್ಸ್ ಎಕ್ಸ್ಚೇಂಜ್. ಏನು ಎಕ್ಸ್ಚೇಂಜ್ ಅಂತ ಹೇಳಿದ್ರೆ, ಸಬ್ಜೆಕ್ಟ್ ಏನಾಗುತ್ತೆ, ಆಬ್ಜೆಕ್ಟ್ ಆಗುತ್ತೆ, ಆಬ್ಜೆಕ್ಟ್ ಇದ್ದದ್ದು ಸಬ್ಜೆಕ್ಟ್ ಆಗುತ್ತೆ. ಅದು ಯಾವುದ್ರ ವಿಷಯದಲ್ಲಿ ಅಂತ ಹೇಳಿದ್ರೆ ಪ್ರೊನೌನ್ಗಳ ವಿಷಯದಲ್ಲಿ. ಆ್ಯಕ್ಟಿವ್ ವಾಯ್ಸಲ್ಲಿ ಐ ಅಂತ ಬಂದಿದ್ದರೆ ಅದು ಮೀ ಆಗಿ ಚೇಂಜ್ ಆಗುತ್ತೆ. ಅಕಸ್ಮಾತ್ ಮೀ ಬಂದಿದ್ದರೆ ಅದೇನಾಗಿ ಚೇಂಜ್ ಆಗುತ್ತೆ, ಐ ಆಗಿ ಚೇಂಜ್ ಆಗುತ್ತೆ. ಅಲ್ಲೇ ಇದೆ ನೋಡಿ, ಆ್ಯರೋ ಮಾರ್ಕ್ ಹಾಕಿದೆ ನೋಡಿ, ಸಬ್ಜೆಕ್ಟ್ ಇದ್ದಿದ್ದು ಆಬ್ಜೆಕ್ಟು ಆಗುತ್ತೆ, ಆಬ್ಜೆಕ್ಟ್ ಇದ್ದಿದ್ದು ಸಬ್ಜೆಕ್ಟು ಆಗುತ್ತೆ. ಐ ಇದ್ದಿದ್ದು ಮೀ ಆಗ್ಬೋದು ಅಲ್ವಾ. ಮೀ ಬಂದರೆ ಆ್ಯಕ್ಟಿವ್ ವಾಯ್ಸಲ್ಲಿ ಏನಾಗುತ್ತೆ, ಅದು ಐ ಆಗಿ ಚೇಂಜ್ ಆಗುತ್ತೆ. ಇಫ್ ದೆರ್ ಈಸ್ ವಿ, ದಟ್ ಚೇಂಜಸ್ ಇಂಟು ಅಸ್. ಇಫ್ ದೆರ್ ಈಸ್ ಅಸ್, ದಟ್ ಚೇಂಜಸ್ ಇಂಟು ವಿ. ಆ್ಯಂಡ್ ಯು ಸೇಮ್, ಅದು ಹಾಗೆ ಇರುತ್ತೆ. ಹಾಗೆ ಮೀನ್ಸ್ ಚೇಂಜ್ ಆಗುತ್ತೆ, ಬಟ್ ರೂಪ ಒಂದೇ ರೀತಿಯಾಗಿದೆ. ಹಿ ಅಂತ ಬಂದರೆ ಆ್ಯಕ್ಟಿವ್ ವಾಯ್ಸಲ್ಲಿ ಅದು ಹಿಮ್ ಆಗಿ ಚೇಂಜ್ ಆಗುತ್ತೆ. ಹಿಮ್ ಅಂತ ಬಂದರೆ ಹೀ ಆಗಿ ಚೇಂಜ್ ಆಗುತ್ತೆ. ಶಿ ಬಂದರೆ ಹರ್ ಆಗಿ ಚೇಂಜ್ ಆಗುತ್ತೆ. ಹರ್ ಬಂದರೆ ಶಿ ಆಗಿ ಚೇಂಜ್ ಆಗುತ್ತೆ. ಇಟ್ ಬಂದರೆ ಅದು ಕೂಡ ಚೇಂಜ್ ಆಗುತ್ತೆ, ಬಟ್ ದ ಫಾರ್ಮ್ ಈಸ್ ಸೇಮ್. ದೇ ಅಂತ ಬಂದರೆ ದೆಮ್ ಆಗಿ ಬದಲಾಗುತ್ತೆ. ದೆಮ್ ಅಂತ ಬಂದರೆ ದೇ ಆಗಿ ಬದಲಾಗುತ್ತೆ. ಕನ್ವರ್ಟ್ ವರ್ಬ್. ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ದಟ್ ಎವ್ರಿ ಒನ್ ಶುಡ್ ಕೀಪ್ ಇನ್ ಮೈಂಡ್. ಏನಪ್ಪ ಅಂತ ಹೇಳಿದರೆ, ಆ್ಯಕ್ಟಿವ್ ವಾಯ್ಸಲ್ಲಿ ವರ್ಬ್ ಒನ್ ಬಳಸ್ತೇವೆ, ವರ್ಬ್ ಜೊತೆ ಐ ಎನ್ ಜಿ ಬಳಸ್ತೇವೆ, ಪಾಸ್ಟ್ ಪಾರ್ಟಿಸಿಪಲ್ ಬಳಸ್ತೇವೆ, ಪಾಸ್ಟ್ ಟೆನ್ಸ್ ಬಳಸ್ತೇವೆ. ಆದರೆ ಪ್ಯಾಸಿವ್ ವಾಯ್ಸಲ್ಲಿ ಮಾತ್ರ ಕಡ್ಡಾಯವಾಗಿ ಕಂಪಲ್ಸರಿಯಾಗಿ ವರ್ಬ್ನ ಮೂರನೆಯ ರೂಪವನ್ನೇ ಬಳಸಬೇಕು. ದ ಥರ್ಡ್ ಫಾರ್ಮ್ ಆಫ್ ವರ್ಬ್, ದಟ್ ಈಸ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ವರ್ಬ್ ಮಸ್ಟ್ ಆ್ಯಂಡ್ ಶುಡ್ ಬಿ ಯೂಸ್ಡ್. ಇದು ಮಾತ್ರ ಕಡ್ಡಾಯವಾಗಿ ಬಳಸಲ್ಪಡಲೇಬೇಕು. ಅಂದರೆ ನಮಗೆ ವರ್ಬ್ಗಳ ಮೂರನೆಯ ರೂಪದ ಅರಿವು ನಮಗೆ ಇರಬೇಕು. ವಿ ಮಸ್ಟ್ ಹ್ಯಾವ್ ದ ನಾಲೆಜ್ ಆಫ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ವರ್ಬ್ಸ್. ಅದಕ್ಕೋಸ್ಕರ ಮಾಡಬೇಕು, ವರ್ಬ್ಗಳನ್ನು ಹೆಚ್ಚಾಗಿ ಓದಬೇಕು. ಆ್ಯಡ್ ಹೆಲ್ಪಿಂಗ್ ವರ್ಬ್ ಬಿಫೋರ್ ಮೇನ್ ವರ್ಬ್. ಪ್ಯಾಸಿವ್ ವಾಯ್ಸ್ ಮಾಡ್ತಾ ಇರುವಾಗ ಆ್ಯಕ್ಟಿವ್ ವಾಯ್ಸಲ್ಲಿ ಕೆಲವು ಕಡೆ ಹೆಲ್ಪಿಂಗ್ ವರ್ಬ್ ಬರುತ್ತೆ, ಕೆಲವು ಕಡೆ ಹೆಲ್ಪಿಂಗ್ ವರ್ಬ್ ಬರಲ್ಲ. ಬಟ್ ಪ್ಯಾಸಿವ್ ವಾಯ್ಸನ್ನು ನೀವು ಮಾಡ್ತಾ ಇರುವಾಗ ಅಲ್ಲಿ ಹೆಲ್ಪಿಂಗ್ ವರ್ಬ್ ಬಳಸಲ್ಪಡಲೇಬೇಕು. ಅದು ಸೂಕ್ತವಾದಂಥ ಹೆಲ್ಪಿಂಗ್ ವರ್ಬು, ಅದರ ಬಗ್ಗೆ ಚರ್ಚೆ ನೋಡೋಣ ಮುಂದೆ. ಹೆಲ್ಪಿಂಗ್ ವರ್ಬ್ ಬಿಫೋರ್ ಮೇನ್ ವರ್ಬ್ ಅಂದರೆ ಮೇನ್ ವರ್ಬನ್ನು ನೀವೇನು ಪಾಸ್ಟ್ ಪಾರ್ಟಿಸಿಪಲ್ ಬರಿತೀರಲ್ವಾ, ಅದಕ್ಕಿಂತ ಮೊದಲು ಏನಾಗಬೇಕು, ಅಪ್ರೋಪ್ರಿಯೇಟ್ ಹೆಲ್ಪಿಂಗ್ ವರ್ಬನ್ನು ನೀವು ಆ್ಯಡ್ ಮಾಡಬೇಕು. ಪ್ರಿಪೋಸಿಷನ್ ಬೈ ಬಿಫೋರ್ ಸಬ್ಜೆಕ್ಟ್. ಏನು ಸಬ್ಜೆಕ್ಟ್ ಅಂದರೆ, ಸೊ ಆ್ಯಕ್ಟಿವ್ ವಾಯ್ಸಲ್ಲಿ ಇದ್ದಂಥ ಸಬ್ಜೆಕ್ಟು ಹೇಗೆ ಪ್ಯಾಸಿವ್ ವಾಯ್ಸಲ್ಲಿ ಆಬ್ಜೆಕ್ಟ್ ಆಗಿ ಚೇಂಜ್ ಆಗುತ್ತೋ ಅಲ್ಲಿ ಏನು ಮಾಡಬೇಕು, ನೀವು ಬಾಯನ್ನು ಕಂಪಲ್ಸರಿಯಾಗಿ ಬಳಸಬೇಕು, ಆಮೇಲೆ ಆ ಸಬ್ಜೆಕ್ಟನ್ನು ಬಳಸಬೇಕು. ಈಗ ಟೆನ್ಸ್ಗಳ ಅರಿವು ನಮಗಿದ್ರೆ ನಮಗೆ ಆ್ಯಕ್ಟಿವ್ ವಾಯ್ಸ್ ಇದನ್ನು ಪ್ಯಾಸಿವ್ ವಾಯ್ಸ್ ಮಾಡಲಿಕ್ಕೆ ತುಂಬ ಸುಲಭವಾಗಿ ಆಗುತ್ತೆ. ಆಮೇಲೆ ಒಂದೊಂದಾಗಿ ಟೆನ್ಸನ್ನು ಹೇಳಿಕೊಡ್ತಾ ಹೋಗ್ತೇನೆ. ಮೊದಲಿಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳಿದರೆ ಸದ್ಯದಲ್ಲಿ ಅಥವಾ ಮುಂದೆ ನಡೆಯುವ ಅಥವಾ ಈ ರೂಢಿಗನುಗುಣವಾಗಿ
ನಡೆಯುವಂಥ ಕ್ರಿಯೆಯನ್ನು ಹೇಳೋದಕ್ಕೆ ಬಳಸುವಂಥದ್ದಾಗಿರುತ್ತೆ. ಅಲ್ಲಿ ಆ್ಯಕ್ಟಿವ್ ವಾಯ್ಸಲ್ಲಿ ರೈಟ್ ಆರ್ ರೈಟ್ಸ್ ಅಂತ ಒಂದು ಎಕ್ಸಾಂಪಲ್, ಇದು ಯಾವುದೇ ಕ್ರಿಯಾಪದ ಇರ್ಬೋದು. ರೈಟ್ ಆರ್ ರೈಟ್ಸ್, ಈಗ ಐ ವಿ ಯು ದೇ ಅನ್ನುವ ಸಬ್ಜೆಕ್ಟ್ ಇದ್ದಾಗ ರೈಟ್ ಆಗುತ್ತೆ, ಹಿ ಶಿ ಇಟ್ ಬಂದಾಗ ರೈಟ್ಸ್ ಅಂತ ಆಗುತ್ತೆ. ಅದೇ ನೀವು ಆ ವಾಕ್ಯವನ್ನು ಪ್ಯಾಸಿವೈಸ್ ಮಾಡಿದಾಗ ಅಲ್ಲಿ ಹೆಲ್ಪಿಂಗ್ ವರ್ಬು ಆ್ಯಮ್ ಅಥವಾ ಆರ್ ಅಥವಾ ಈಸ್ ಜೊತೆಗೆ ರಿಟನ್ ಏನಾಗಬೇಕು, ಸೊ ಮೇನ್ ವರ್ಬ್ ಬರಲೇಬೇಕು. ಆ್ಯಮ್ ಯಾವಾಗ ಐ ಇದ್ದರೆ ಆ್ಯಮ್ ಬರುತ್ತೆ, ವಿ ಯು ದೇ ಇದ್ದರೆ ಆರ್ ಬರುತ್ತೆ, ಹಿ ಶಿ ಇಟ್ ಬಂದರೆ ಈಸ್ ಬರುತ್ತೆ. ಅದು ನಮಗೆ ಐಡಿಯಾ ಇರಬೇಕು. ತುಂಬ ಸುಲಭವಾಗಿ ನಾವು ಚೇಂಜ್ ಮಾಡ್ಬೋದು. ಸಿಂಪಲ್ ಪಾಸ್ಟ್ ಟೆನ್ಸ್. ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತ ಹೇಳಿದರೆ ದ ಆ್ಯಕ್ಷನ್ ದಟ್ ಹ್ಯಾಪನ್ಡ್ ಜಸ್ಟ್ ನಾವ್, ಅದೇ ಆಗ ತಾನೇ ಮುಗಿದಂಥ ಕ್ರಿಯೆಯನ್ನು ಹೇಳೋದಕ್ಕೆ ಸಿಂಪಲ್ ಪಾಸ್ಟ್ ಟೆನ್ಸನ್ನು ಬಳಸ್ತೇವೆ. ಅಥವಾ ಹಿಂದೆ ಎಂದೋ ನಡೆದಂಥ ಕ್ರಿಯೆಯನ್ನು ಕೂಡ ಹೇಳೋದಕ್ಕೆ ಸಿಂಪಲ್ ಪಾಸ್ಟ್ ಟೆನ್ಸನ್ನು ಬಳಸ್ತೇವೆ. ರೋಟ್, ಇಲ್ಲಿ ಕ್ರಿಯಾಪದದ ಎರಡನೇ ರೂಪ ಪಾಸ್ಟ್ ಟೆನ್ಸ್ ಬಳಸಲ್ಪಡುತ್ತೆ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಡಿಡ್ ಇರುತ್ತೆ. ಇದನ್ನು ಪ್ಯಾಸಿವ್ ವಾಯ್ಸ್ಗೆ ನಾವು ಬದಲಿಸಿದಾಗ ಅಲ್ಲಿ ವಾಸ್, ಅಲ್ಲಿ ಅದು ಓರೆಯಾಗಿ ಬರಬೇಕಾದಂಥ ಗೆರೆ ಏನಾಗಿದೆ, ಮಿಸ್ ಆಗಿದೆ. ವಾಸ್ ಅಥವಾ ವ್ಯಾರ್ ರಿಟನ್. ಸಿಂಗ್ಯುಲರ್ ಇದ್ದರೆ ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ದರೆ ವಾಸ್, ಪ್ಲೂರಲ್ ಇದ್ದರೆ ವ್ಯಾರ್ ಅಂತ ಬರಬೇಕು. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ದಿಸ್ ಟೆನ್ಸ್ ಈಸ್ ಯೂಸ್ಡ್ ಟು ಇಂಡಿಕೇಟ್ ಆನ್ ಆ್ಯಕ್ಷನ್ ವಿಚ್ ಈಸ್ ಗೋಯಿಂಗ್ ಆನ್ ಎಟ್ ದ ಟೈಮ್ ಆಫ್ ಸ್ಪೀಕಿಂಗ್. ನಾವು ಮಾತನಾಡ್ತಾ ಇರುವ ಸಂದರ್ಭದಲ್ಲಿ ನಡೀತಾ ಇರುವ ಕ್ರಿಯೆಯನ್ನು ಹೇಳೋದಕ್ಕೆ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಬಳಸ್ತೇವೆ. ಅಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಆ್ಯಮ್ ಆರ್ ಈಸ್ ಇರುತ್ತೆ. ಅದು ಅದರ ಜೊತೆಗೆ ಬಳಸ್ತಕ್ಕಂಥ ಸಬ್ಜೆಕ್ಟಿಗೆ ಹೊಂದ್ಕೊಂಡಿರುತ್ತೆ. ಐ ಆ್ಯಮ್, ವಿ ಆರ್, ಯು ಆರ್, ಹಿ ಶಿ ಇಟ್ ಬಂದಾಗ ಈಸ್ ಬರುತ್ತೆ. ಅಲ್ಲಿ ಕಂಟಿನ್ಯೂಸ್ ಇರೋದರಿಂದ ರೈಟ್ ಪ್ಲಸ್ ಐ ಎನ್ ಜಿ ರೈಟಿಂಗ್ ಆಗಿರುತ್ತೆ. ಈ ಕಂಟಿನ್ಯೂಸ್ ಟೆನ್ಸನ್ನು ಪ್ಯಾಸಿವ್ ವಾಯ್ಸಲ್ಲಿ ನಾವು ಚೇಂಜ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದರೆ ಅಲ್ಲಿ ಅದೇ ಆ್ಯಮ್ ಆರ್ ಈಸ್ ಹೆಲ್ಪಿಂಗ್ ವರ್ಬ್ಗಳೇ ಬಳಸಲ್ಪಡ್ತವೆ ಸಬ್ಜೆಕ್ಟಿಗೆ ಹೊಂದ್ಕೊಂಡು. ಸಬ್ಜೆಕ್ಟ್ ಯಾವುದಿರುತ್ತೆ ಅದಕ್ಕೆ ಅದರ ಜೊತೆಗೆ ಬಳಸಲ್ಪಡುವಂಥ ಹೆಲ್ಪಿಂಗ್ ವರ್ಬು ಬರುತ್ತೆ. ಆದರೆ ಕಂಟಿನ್ಯೂಸ್ ಇರುವಾಗ ಬೀಯಿಂಗ್ ಅನ್ನೋ ಪ್ರತ್ಯಯ ಕಂಪಲ್ಸರಿಯಾಗಿ ಬಳಸಲೇಬೇಕು. ಈಸ್ ಬೀಯಿಂಗ್ ರಿಟನ್. ಈ ಪ್ರತಿಯೊಂದು ಟೆನ್ಸ್ಗೂ ಒಂದು ಉದಾಹರಣೆಯನ್ನು ನಾನು ಕೊಟ್ಟಿದ್ದೇನೆ. ನೆಕ್ಸ್ಟ್ ಸ್ಲೈಡಲ್ಲಿ ನಾವು ನೋಡ್ತೇವೆ. ವಿ ವಿಲ್ ಸಿ ಆನ್ ಎಕ್ಸಾಂಪಲ್ ಫಾರ್ ಈಚ್ ಟೆನ್ಸ್ ಇನ್ ದ ನೆಕ್ಸ್ಟ್ ಸ್ಲೈಡ್. ಪಾಸ್ಟ್ ಕಂಟಿನ್ಯೂಯಸ್. ಪಾಸ್ಟ್ ಕಂಟಿನ್ಯೂಸ್ ಅಂತ ಹೇಳಿದರೆ it is used to indicate an action which was going on at the time of speaking in the past. ಸೊ ಆ ಕ್ರಿಯೆ ಬಗ್ಗೆ ನಾವು ಮಾತಾಡ್ತಾ ಇದ್ದಾಗ ಹಿಂದೆ ಆವಾಗ ನಡೀತಾ ಇದ್ದಂತಹ ಕ್ರಿಯೆಯನ್ನು ನಾವು ಹೇಳಲಿಕ್ಕೆ ಬಳಸ್ತೇವೆ. ಅಲ್ಲಿ ಹೆಲ್ಪಿಂಗ್ ವರ್ಬು ವಾಸ್ ಮತ್ತು ವೇರ್ ಬರುತ್ತೆ. ಅಲ್ಲೂ ಕೂಡ ಕಂಟಿನ್ಯೂಸ್ ಇದ್ದಾಗ ರೈಟಿಂಗ್ ಅಂತ ಆಗುತ್ತೆ. ಬಟ್ ವೆನ್ ಇಟ್ ಈಸ್ ಚೇಂಜ್ಡ್ ಇನ್ ಟು ಪ್ಯಾಸಿವ್ ವಾಯ್ಸ್, even the same helping verbs are used in passive voice also. Was and were, was or were, being written. ಕಂಟಿನ್ಯೂಸ್ ಅಂದಾಗ ಅಲ್ಲಿ ಬೀಯಿಂಗ್ ಅನ್ನೋ ಪ್ರತ್ಯಯ ಬರಲೇಬೇಕು, ಬಳಸಲೇಬೇಕು. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಇಟ್ ಈಸ್ ಯೂಸ್ಡ್ ಟು ಇಂಡಿಕೇಟ್ an action which has been completed at present. ವರ್ತಮಾನದಲ್ಲಿ ಪೂರ್ಣಗೊಂಡಿರುವಂತಹ ಕ್ರಿಯೆಯನ್ನು ಹೇಳೋದಕ್ಕೆ. ಇವನ್ ಸಮ್ಟೈಮ್ಸ್ ಇಟ್ ಈಸ್ ಆಲ್ಸೋ ಯೂಸ್ ಟು ಎಕ್ಸ್ಪ್ರೆಸ್ ಆ್ಯನ್ ಆ್ಯಕ್ಷನ್ ವಿಚ್ ಟುಕ್ ಪ್ಲೇಸ್ ಇನ್ ದ ಪಾಸ್ಟ್ ಆ್ಯಂಡ್ ಸ್ಟಿಲ್ ಇಟ್ ಹ್ಯಾಸ್ ಇಟ್ಸ್ ಎಕ್ಸಿಸ್ಟೆನ್ಸ್, ಸ್ಟಿಲ್ ಇಟ್ ಹ್ಯಾಸ್ ಇಟ್ಸ್ ಇನ್ಫ್ಲುಯೆನ್ಸ್. ಅದು ಹಿಂದೆ ಕ್ರಿಯೆ ಆಗಿದ್ದರೂ ಕೂಡ ಏನಾಗಿರುತ್ತೆ, ಈಗ ಅದರ ಅಸ್ತಿತ್ವ ಇರುತ್ತೆ, ಅದರ ಪ್ರಭಾವ ಇನ್ನೂ ಇರುತ್ತೆ. ಅಂಥ ಸಂದರ್ಭದಲ್ಲಿ ಅದನ್ನು ಕೂಡ ಪ್ರೆಸೆಂಟ್ ಟೆನ್ಸಲ್ಲೇ ಹೇಳಬೇಕು. ಶಹಜಹಾನ್ ಹ್ಯಾಸ್ ಬಿಲ್ಟ್ ದ ತಾಜ್ ಮಹಲ್ ಅಂತ ಹೇಳ್ತೇವೆ. ತಾಜ್ ಮಹಲ್ ಎಷ್ಟೋ ಶತಮಾನಗಳ ಹಿಂದೆ ಕಟ್ಟಲ್ಪಟ್ಟಿದೆ ಅಲ್ವಾ. ಅದನ್ನು ಕಟ್ಟಿದ್ದು ಶಹಜಹಾನ್ ಈಗಿಲ್ಲ, ಆದರೆ ತಾಜ್ ಮಹಲ್ ಇದೆ. ಇಂಥ ಸಂದರ್ಭದಲ್ಲಿ ಶಹಜಹಾನ್ ಇಲ್ಲ ಅಂತ ಹೇಳ್ಬಿಟ್ಟು ಹ್ಯಾಡಲ್ಲಿ ಬರೀಲಿಕ್ಕೆ ಹೋಗಬಾರ್ದು. ನೋಡೋಕ್ಕೂ ಶಹಜಹಾನ್ ಹ್ಯಾಸ್ ಬಿಲ್ಟ್ ದ ತಾಜ್ ಮಹಲ್. ಇಲ್ಲಿ ಹೆಲ್ಪಿಂಗ್ ವರ್ಬ್ಸು ಹ್ಯಾವ್, ಹ್ಯಾಸ್ ಬರುತ್ತೆ. ಹ್ಯಾವ್ ಈಸ್ ಯೂಸ್ಡ್ ವಿತ್ ಐ ವಿ ಯು ದೇ.
ಇವುಗಳ ಜೊತೆ ಹ್ಯಾವ್ ಬಳಕೆ ಆಗುತ್ತೆ. ಹಿ, ಶಿ, ಇಟ್ ಅನ್ನುವಂಥ ಸಬ್ಜೆಕ್ಟ್ಗಳ ಜೊತೆ ಏನಾಗುತ್ತೆ, ಹ್ಯಾಸ್ ಬಳಕೆ ಆಗುತ್ತೆ. ದ ಸೇಮ್ ಹೆಲ್ಪಿಂಗ್ ವರ್ಬ್ಸ್ ಆರ್ ಆಲ್ಸೋ ಯೂಸ್ಡ್ ಇನ್ ಪ್ಯಾಸಿವ್ ವಾಯ್ಸ್ ಇನ್ ದ ಸೇಮ್ ಟೆನ್ಸ್. ಅದೇ ಟೆನ್ಸನ್ನು ಪ್ಯಾಸಿವ್ ವಾಯ್ಸಿಗೆ ನಾವು ಬದಲಾಯಿಸುವಾಗ ಅದೇ ಹೆಲ್ಪಿಂಗ್ ವರ್ಬ್ಸ್ಗಳನ್ನೇ ನಾವು ಬಳಸ್ತೇವೆ. ಹ್ಯಾವ್ ಆರ್ ಹ್ಯಾಸ್ ಸಬ್ಜೆಕ್ಟ್ಗೆ ಹೊಂದಿಕೊಂಡಂತೆ ಪರ್ಫೆಕ್ಟ್ ಟೆನ್ಸಲ್ಲಿ ಬೀನ್ ಅನ್ನುವಂತಹ ಪ್ರತ್ಯಯ ಬರುತ್ತೆ. ನೋಡಿ, ರಿಟರ್ನ್ ಅದು ಪಾಸ್ಟ್ ಪಾರ್ಟಿಸಿಪಲ್ ಇರಲೇಬೇಕು. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಇಟ್ ಈಸ್ ಯೂಸ್ಡ್ ಟು ಇಂಡಿಕೇಟ್ ಆನ್ ಆ್ಯಕ್ಷನ್ ವಿಚ್ ಹ್ಯಾಡ್ ಬೀನ್ ಕಂಪ್ಲೀಟೆಡ್ ಇನ್ ದ ಪಾಸ್ಟ್. ಇದು ಭೂತಕಾಲದಲ್ಲೇ ಪೂರ್ಣಗೊಂಡಿದ್ದಂತಹ ಕ್ರಿಯೆಯನ್ನು ಹೇಳೋದಕ್ಕೆ ಬಳಸುವಂಥದ್ದು. ಇಲ್ಲಿ ಒಂದೇ ಹೆಲ್ಪಿಂಗ್ ವರ್ಬ್ ಹ್ಯಾಡ್ ಈಸ್ ಯೂಸ್ಡ್ ವಿತ್ ಆಲ್ ದ ಸಬ್ಜೆಕ್ಟ್ಸ್. And even the same helping verb is also used in passive voice in the same tense. ಈ ಪಾಸ್ಟ್ ಪರ್ಫೆಕ್ಟ್ ಟೆನ್ಸನ್ನು ಪ್ಯಾಸಿವ್ ವಾಯ್ಸಲ್ಲಿ ಬಳಸಿದಾಗ ಅದೇ ಹೆಲ್ಪಿಂಗ್ ವರ್ಬನ್ನೇ ನಾವು ಪ್ಯಾಸಿವ್ ವಾಯ್ಸಲ್ಲೂ ಕೂಡ ಬಳಸ್ತೇವೆ. ಏನಾಗುತ್ತೆ ಅಂತ ಹೇಳಿದ್ರೆ ಹ್ಯಾಡ್ ಬೀನ್ ರಿಟರ್ನ್ ಅಂತ ಆಗುತ್ತೆ. ನಿಮ್ಗೆ ಐಡಿಯಾ ಬರಬೇಕೀಗ. ಸೊ ಸಿಂಪಲ್ ಪ್ರೆಸೆಂಟ್ ಮತ್ತು ಸಿಂಪಲ್ ಪಾಸ್ಟನ್ನು ತಿಳ್ಕೊಳ್ಳೋದು ತುಂಬ ಮುಖ್ಯ ಇದೆ. ಯಾಕಂದರೆ ಅತಿ ಹೆಚ್ಚು ಬಳಸಲ್ಪಡುವಂತಹ ಟೆನ್ಸ್ಗಳಿವು. ಅದರಲ್ಲೂ ನಿಮಗೆ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಅತಿ ಹೆಚ್ಚಿನ ಉದಾಹರಣೆಗಳನ್ನು ನಾವು ಪ್ರಾಕ್ಟೀಸ್ಗೆ ಕೊಡ್ತೇವೆ. ಅಂಥ ಉದಾಹರಣೆಗಳೇ ಜಾಸ್ತಿ ಇದ್ದಾವೆ ನಿಮ್ಮ ಟೆಕ್ಸ್ಟಲ್ಲಿ. ನಿಮ್ಗೆ ಐಡಿಯಾ ಬರಬೇಕು. ಕಂಟಿನ್ಯೂಸ್ ಇದ್ದರೆ ಬೀಯಿಂಗ್ ಅನ್ನೋ ಪ್ರತ್ಯಯ ಬರುತ್ತೆ, ಪರ್ಫೆಕ್ಟ್ ಇದ್ದರೆ ಬೀನ್ ಅನ್ನುವ ಪ್ರತ್ಯಯ ಬರುತ್ತೆ ಅಂತ ನಿಮಗೆ ಗೊತ್ತಾಗಬೇಕು. ಆಲ್ ಆಕ್ಸುಲರೀಸ್ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂತ ಹೇಳ್ತೇವೆ. ಆಮೇಲೆ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಂತ ಹೇಳ್ತೇವೆ. ಆಕ್ಸುಲರೀಸ್ ಯಾವ್ದು ಅಂತ ಮಾಡೆಲ್ಸ್ ಅಂತ ಕೂಡ ಹೇಳ್ತಾರೆ. ಯಾವುದಂತ ಹೇಳಿದರೆ ಕ್ಯಾನ್, ಕುಡ್, ಮೇ, ಮೈಟ್, ಶಾಲ್, ಶುಡ್, ವಿಲ್, ವುಡ್, ಮೇ, ಮೈಟ್, ಮಸ್ಟ್, ಶುಡ್, ಆಟ್ ಟು ಇವುಗಳನ್ನು ಆಕ್ಸುಲರೀಸ್ ಅಂತ ಹೇಳ್ತೇವೆ. ಯಾವುದೇ ಆಕ್ಸುಲರಿ ಇರಲಿ ಅದನ್ನು ಪ್ಯಾಸಿವ್ ವಾಯ್ಸ್ಗೆ ನಾವು ಬದಲಾಯಿಸಿದಾಗ ಅಲ್ಲಿ ಅದೇ ಏನಾಗುತ್ತೆ, ಆಕ್ಸುಲರಿ ಬಳಸಲ್ಪಡುತ್ತೆ ಪ್ಯಾಸಿವ್ ವಾಯ್ಸಲ್ಲಿ. ಜೊತೆಗೆ ಬಿ ಅನ್ನುವ ಪ್ರತ್ಯಯವನ್ನು ನಾವು ಕಡ್ಡಾಯವಾಗಿ ಬಳಸಲೇಬೇಕು. ಆಮೇಲೆ ಪಾಸ್ಟ್ ಪಾರ್ಟಿಸಿಪಲ್ ಕೂಡ ಕಡ್ಡಾಯವಾಗಿ ಇರಲೇಬೇಕು. ಎಕ್ಸಾಂಪಲ್ಸ್ ಇದೆ ನೋಡಿ. ಶಿ ಹೆಲ್ಪ್ಸ್ ದ ಚಿಲ್ಡ್ರನ್. ದಿಸ್ ಎಕ್ಸಾಂಪಲ್ ಈಸ್ ಗಿವನ್ ಫಾರ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಶಿ ಹೆಲ್ಪ್ಸ್ ದ ಚಿಲ್ಡ್ರನ್ ಅನ್ನೋದು ಆ್ಯಕ್ಟಿವ್ ವಾಯ್ಸ್, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದೆ. ಅದು ಏನಾಗುತ್ತೆ ಅಂತ ಹೇಳಿದರೆ ದ ಚಿಲ್ಡ್ರನ್ ಅನ್ನೋದು ಆಬ್ಜೆಕ್ಟ್ ಆಗಿರುತ್ತೆ. ಹಾಗಾಗಿ ಏನಾಗುತ್ತೆ, ದ ಚಿಲ್ಡ್ರನ್ ಆರ್ ಹೆಲ್ಪ್ಡ್ ಬೈ ಹರ್. ಇಲ್ಲಿ ಶಿ ಇದ್ದದ್ದು ಹರ್ ಆಗಿ ಚೇಂಜ್ ಆಗಿದೆ, ಗಮನಿಸಬೇಕು. ಯಾಕೆ, ಬಾಯ್ ಅನ್ನೋ ಪ್ರಿಪೊಸಿಷನ್ ಬಂದಿರುತ್ತೆ, ಅದ್ರ ಮುಂದೆ ಶಿ ಬಳಸೋಕ್ಕೆ ಆಗಲ್ಲ. ಅದು ಹರ್ ಅನ್ನೋದು ಇಟ್ ಬಿಕಮ್ಸ್ ದ ಆಬ್ಜೆಕ್ಟ್ ಆಫ್ ಪ್ರಿಪೊಸಿಷನ್. ಇದನ್ನು ನಾವು ಪ್ಯಾಸಿವ್ ವಾಯ್ಸ್ ಅಂತ ಹೇಳ್ತೇವೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಈ ರೀತಿಯಾಗಿ ಪ್ಯಾಸಿವ್ ವಾಯ್ಸ್ಗೆ ನಾವು ಕನ್ವರ್ಟ್ ಮಾಡಬೇಕು, ಚೇಂಜ್ ಮಾಡಬೇಕು. ಹೀ ರಿಪೇರ್ಡ್ ಅ ಕಾರ್. ಇಟ್ ಈಸ್ ಇನ್ ಸಿಂಪಲ್ ಪಾಸ್ಟ್ ಟೆನ್ಸ್. ಯಾಕೆ ಹೇಳಿ, ರಿಪೇರ್ಡ್ ಅನ್ನೋದು ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ವರ್ಬ್, ಪಾಸ್ಟ್ ಟೆನ್ಸಲ್ಲಿದೆ. ಇಟ್ ಈಸ್ ಆ್ಯಕ್ಟಿವ್ ವಾಯ್ಸ್ ಆ್ಯಂಡ್ ಇಟ್ಸ್ ಪ್ಯಾಸಿವ್ ವಾಯ್ಸ್. ಅ ಕಾರ್ ವಾಸ್. ಇನ್ನೊಂದು ನಿಮ್ಗೆ ಹೇಳಿಲ್ಲ ನಾನು, ದ ಚಿಲ್ಡ್ರನ್ ಮೇಲ್ಗಡೆ ಎಕ್ಸಾಂಪಲ್ ನೋಡಿ. ದ ಚಿಲ್ಡ್ರನ್ ಆರ್ ಬಳಸಿದ್ದೇನೆ. ಯಾಕೆ ಹೇಳಿ, ದ ಚಿಲ್ಡ್ರನ್ ಈಸ್ ಪ್ಲೂರಲ್, ಬಹುವಚನ ಇದೆ, ಹಾಗಾಗಿ ಆರ್ ಬಳಸಿದ್ದೇವೆ. ಎ ಕಾರ್ ವಾಸ್. ಎ ಕಾರ್ ಅಂದರೆ ಒಂದು ಕಾರು, ಸಿಂಗ್ಯುಲರ್, ಹಾಗಾಗಿ ಏನು ಮಾಡಿದ್ದೇವೆ, ವಾಸ್ ಬಳಸಿದ್ದೇವೆ. ಅಕಸ್ಮಾತಲ್ಲಿ ಕಾರ್ಸ್ ಅಂತ ಇದ್ದರೆ, ಕಾರ್ಸ್ ಬರಲ್ಲ, ಕಾರ್ಸ್ ಅಂತ ಇದ್ದರೆ ಏನಾಗುತ್ತೆ, ಕಾರ್ಸ್ ವೇರ್ ರಿಪೇರ್ಡ್ ಅಂತ ಆಗ್ತಾ ಇತ್ತು. ಇಲ್ಲಿ ವಾಸ್ ಬಂದಿದೆ, ಯಾಕೆಂದರೆ ಎ ಕಾರ್ ಅನ್ನೋದು ಸಿಂಗ್ಯುಲರ್, ಏಕವಚನದಲ್ಲಿ ಇದೆ. ಐ ಆಮ್ ರೀಡಿಂಗ್ ಎ ನಾವೆಲ್. ಆ್ಯಕ್ಟಿವ್ ವಾಯ್ಸ್, ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಲ್ವಾ. ಇದರಲ್ಲಿ ಆಬ್ಜೆಕ್ಟ್ ಎ ನಾವೆಲ್ ಆಗಿದೆ. ಅದನ್ನು ಪ್ಯಾಸಿವ್ ವಾಯ್ಸ್ ಮಾಡಿದಾಗ ಎ ನಾವೆಲ್ ಈಸ್ ಬೀಯಿಂಗ್ ರೆಡ್ ಬೈ ಮೀ. ಸ್ಪೆಲ್ಲಿಂಗ್ ಹಾಗೆ ಇರುತ್ತೆ, ಬಟ್ ಪಾಸ್ಟ್ ಪಾರ್ಟಿಸಿಪಲ್ ಪಾಸ್ಟ್ ಟೆನ್ಸಲ್ಲಿ ಅದನ್ನು ರೆಡ್ ಅಂತ ನಾವು ಪ್ರೊನೌನ್ಸ್ ಮಾಡಬೇಕು. ಎ ನಾವೆಲ್ ಈಸ್ ಬೀಯಿಂಗ್ ರೆಡ್ ಬೈ ಮೀ. ಇಟ್ ಈಸ್ ಪ್ಯಾಸಿವ್ ವಾಯ್ಸ್. ನೋಡಿ, ಕಂಟಿನ್ಯೂಸ್ ಅಲ್ಲಿ ಮೇಲೆ ರೀಡಿಂಗ್ ಇದೆ, ಕಂಟಿನ್ಯೂಯಸ್, ಹಾಗಾಗಿ ಇಂಗ್ಲೀಷಲ್ಲಿ ಪ್ಯಾಸಿವ್ ವಾಯ್ಸಲ್ಲಿ ಬೀಯಿಂಗ್ ರೆಡ್ ಅಂತ ನಾವು ಹೇಳ್ತೇವೆ. ದ ಪ್ರಿನ್ಸಿಪಾಲ್ ವಾಸ್ ರೀಡಿಂಗ್ ದ ಅಪ್ಲಿಕೇಶನ್ಸ್. ಇಟ್ ಈಸ್ ಆ್ಯಕ್ಟಿವ್ ವಾಯ್ಸ್. ಇಟ್ ಈಸ್ ಇನ್ past continuous tense and it's passive voice.
ದ ಅಪ್ಲಿಕೇಶನ್ಸ್ ಇದೆ ಅಲ್ವಾ, ಅದು ಆಬ್ಜೆಕ್ಟ್ ಆಗುತ್ತೆ, ಅದು ಬಹುವಚನದಲ್ಲಿದೆ. ದ ಅಪ್ಲಿಕೇಶನ್ಸ್ ವೇರ್ ಬೀಯಿಂಗ್ ರೆಡ್ ಬೈ ದ ಪ್ರಿನ್ಸಿಪಾಲ್. ವೇರ್ ಬಹುವಚನ, ಅಪ್ಲಿಕೇಶನ್ಸ್ ಬಹುವಚನ ಇದ್ದದಕ್ಕಾಗಿ ವೇರ್, ಬೀಯಿಂಗ್ ಕಂಟಿನ್ಯೂಸ್ ಇದ್ದದಕ್ಕಾಗಿ, ಪ್ಯಾಸಿವಸ್ ಇದ್ದದಕ್ಕೆ ಏನು ಮಾಡಬೇಕು, ಪಾಸ್ಟ್ ಪಾರ್ಟಿಸಿಪಲ್, ರೀಡ್ ಇದ್ದಿದ್ದು ರೆಡ್ ಆಗಲೇಬೇಕು. ಇಲ್ಲಿ ಸ್ಪೆಲ್ಲಿಂಗ್ ಸೇಮ್ ಇರುತ್ತೆ, ಚೇಂಜ್ ಆಗಲ್ಲ ರೀಡ್ ಅನ್ನುವಂತಹ ಪದ ಸ್ಪೆಲ್ಲಿಂಗಲ್ಲಿ, ಬಟ್ ಪ್ರೊನೌನ್ಸಿಯೇಷನ್ ಚೇಂಜ್ ಆಗಲೇಬೇಕು. ರೀಡ್, ರೆಡ್, ರೆಡ್, ಪ್ಯಾಸಿವೈಸ್. ಇಂಡಿಯಾ ಹ್ಯಾಸ್ ಡಿಫೀಟೆಡ್ ಆಸ್ಟ್ರೇಲಿಯಾ. ಇಟ್ ಈಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಆಕ್ಟಿವ್ ವಾಯ್ಸ್. ಪ್ಯಾಸಿವೈಸ್ ಏನಾಗುತ್ತೆ, ಆಬ್ಜೆಕ್ಟ್ ಆಸ್ಟ್ರೇಲಿಯಾ ಆಗುತ್ತೆ. ಆಸ್ಟ್ರೇಲಿಯಾ ಸಿಂಗ್ಯುಲರ್ ಅಲ್ವಾ. ಆಸ್ಟ್ರೇಲಿಯಾ ಹ್ಯಾಸ್ ಬೀನ್ ಡಿಫೀಟೆಡ್ ಬೈ ಇಂಡಿಯಾ, ಪ್ಯಾಸಿವೈಸ್. ಸರಿನಾ. ಈಗ ಇಂಡಿಯಾ ಹ್ಯಾಸ್ ಡಿಫೀಟೆಡ್ ಆಸ್ಟ್ರೇಲಿಯಾ ಆ್ಯಂಡ್ ಪಾಕಿಸ್ತಾನ್ ಅಂತ ಇದ್ದರೆ ಏನಾಗ್ತಾಯಿತ್ತು, ಆಸ್ಟ್ರೇಲಿಯಾ ಆ್ಯಂಡ್ ಪಾಕಿಸ್ತಾನ್ ಹ್ಯಾವ್ ಅಂತ ಆಗ್ತಾಯಿತ್ತು ಬಹುವಚನ ಬಂದಿದ್ದರೆ. ಇಲ್ಲಿ ಆಸ್ಟ್ರೇಲಿಯಾ ಸಿಂಗ್ಯುಲರ್ ಇದ್ದ ಕಾರಣಕ್ಕಾಗಿ ಹ್ಯಾಸ್ ಅಂತ ಬಳಕೆ ಆಗಿದೆ. ಹ್ಯಾಸ್ ಈಸ್ ಯೂಸ್ಡ್ ಹಿಯರ್ ಆಸ್ ದ ಸಬ್ಜೆಕ್ಟ್ ಆಸ್ಟ್ರೇಲಿಯಾ ಈಸ್ in singular. Sixth one, they had killed innocent animals. Okay, here the verb is killed and innocent animals is the object and it is in plural and it is changed into passive voice like this. Innocent animals had, ಅಲ್ಲಿ ಸಿಂಗ್ಯುಲರೇ ಇರಲಿ ಪ್ಲೂರಲೇ ಇರಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಹೆಲ್ಪಿಂಗ್ ವರ್ಬ್ ಹ್ಯಾಡ್ ಒಂದೇ ಇದೆ, ಹಾಗಾಗಿ ಅದನ್ನು ಬಳಸ್ತೇವೆ. ಇನ್ನೋಸೆಂಟ್ ಆ್ಯನಿಮಲ್ಸ್ ಹ್ಯಾಡ್ ಬೀನ್ ಕಿಲ್ಡ್ ಬೈ ದೆಮ್. ನೋಡಿ, ಪರ್ಫೆಕ್ಟ್ ಟೆನ್ಸ್ ಇರುವಾಗ ಬೀನ್ ಅನ್ನುವಂಥ ಪ್ರತ್ಯಯ ಕಡ್ಡಾಯವಾಗಿ ಬಳಸಲ್ಪಡಲೇಬೇಕು. ನೋಡಿ, ಈ ವಾಕ್ಯದಲ್ಲಿ ದೇ ಅನ್ನುವಂತಹ ಸಬ್ಜೆಕ್ಟ್ ಏನಾಗಿದೆ, ದೆಮ್ ಆಗಿ ಚೇಂಜ್ ಆಗಿದೆ ಪ್ಯಾಸಿವ್ ವಾಯ್ಸಲ್ಲಿ, ಗಮನಿಸಬೇಕು. ರಾಧಾ ವಿಲ್ ರೈಟ್ ಎ ಲೆಟರ್, ಆಕ್ಟಿವ್ ವಾಯ್ಸ್. ಎ ಲೆಟರ್ ಅನ್ನೋದು ಆಬ್ಜೆಕ್ಟ್ ಆಗಿರುತ್ತೆ. ಎ ಲೆಟರ್ ವಿಲ್ ಬಿ ರಿಟನ್ ಬೈ ರಾಧಾ, ಪ್ಯಾಸಿವ್ ವಾಯ್ಸ್ ಆಗುತ್ತೆ. ಇಲ್ಲಿ ರಾಧಾ ಕ್ಯಾನ್ ರೈಟ್ ಎ ಲೆಟರ್ ಅಂತ ಇದ್ದರೆ ಎ ಲೆಟರ್ ಕ್ಯಾನ್ ಬಿ ರಿಟನ್ ಬೈ ರಾಧಾ. ಅಕಸ್ಮಾತು ಮೇ ಬಂದರೆ ರಾಧಾ ಮೇ ರೈಟ್ ಎ ಲೆಟರ್ ಅಂತ ಇದ್ದರೆ ಎ ಲೆಟರ್ ಮೇ ಬಿ ರಿಟನ್ ಬೈ ರಾಧಾ. ರಾಧಾ ಶುಡ್ ರೈಟ್ ಎ ಲೆಟರ್ ಅಂತ ಇದ್ದರೆ ಎ ಲೆಟರ್ ಶುಡ್ ಬಿ ರಿಟನ್ ಬೈ ರಾಧಾ. ಹೀಗೆ ಆಕ್ಸುಲರೀಸ್, ಮಾಡೆಲ್ಸ್ ಯಾವುದು, ಶಾಲ್, ವಿಲ್, ಕ್ಯಾನ್, ಕುಡ್, ಮೇ, ಮೈಟ್, ವಿಲ್, ವುಡ್, ಮಸ್ಟ್, ಆಟ್ ಟು ಇವುಗಳು ಬಂದಾಗ ಏನು ಮಾಡಬೇಕು, ಬಿ ಅನ್ನೋ ಪ್ರತ್ಯಯವನ್ನು ಕಡ್ಡಾಯವಾಗಿ ಬಳಸಲೇಬೇಕು. ರಿಟರ್ನ್ ಅಂತರೂ ಇರಲೇಬೇಕು, ಪಾಸ್ಟ್ ಪಾರ್ಟಿಸಿಪಲ್. ಸೊ ಇಫ್ ಯು ಸ್ಟಡಿ ದೀಸ್ ಎಕ್ಸಾಂಪಲ್ಸ್ you can easily change any sentence into passive voice. ಎಕ್ಸಾಂಪಲ್ಸ್. ಈ ಎಕ್ಸಾಂಪಲ್ಸ್ ಯಾವುದು ಅಂತ ಹೇಳಿದರೆ ನಿಮ್ಮ ಟೆಕ್ಸ್ಟಿಗೆ ಸಂಬಂಧಪಟ್ಟಂಥದ್ದು. ಇವುಗಳನ್ನು ತುಂಬ ಕೇರ್ಫುಲ್ಲಾಗಿ ಗಮನಿಸಿ. ಮೊದಲು ಹೇಳಿದಂತಹ ವಿಷಯಗಳು ಬೇಸಿಕ್, ಅವುಗಳ ಬಗ್ಗೆ ಐಡಿಯಾ ನಿಮಗೆ ಇದ್ದರೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಮತ್ತೊಂದು ಸಾರಿ ಈ ವಿಡಿಯೋನ ರಿಪೀಟ್ ಮಾಡಿ ನೀವು ನೋಡಿ ಅವುಗಳನ್ನು ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು. ಬಿಕಾಸ್ ಯು ನಾಟ್ ಓನ್ಲಿ ನೀಡ್ ದಿಸ್ ಫಾರ್ PUC ಬಟ್ ಆಲ್ಸೋ ಫಾರ್ ಯುವರ್ ಫ್ಯೂಚರ್, ಐದರ್ ಫಾರ್ ರೈಟಿಂಗ್ ಆರ್ ಸ್ಪೀಕಿಂಗ್. ಮುಂದಿನ ಭವಿಷ್ಯದಲ್ಲೂ ಕೂಡ ಬರಲಿಕ್ಕಾಗಲಿ ಓದಲಿಕ್ಕಾಗಲಿ ಇವುಗಳ ಅವಶ್ಯಕತೆ ತುಂಬ ಇದೆ. ಹಾಗಾಗಿ ಅವುಗಳನ್ನು ತಿಳ್ಕೊಂಡ್ರೆ ಸ್ಟೆಪ್ಸನ್ನು, ಆಬ್ಜೆಕ್ಟ್ ಫೈಂಡಿಂಗನ್ನು, ಟೆನ್ಸ್ಗಳ ಹೇಗೆ ಚೇಂಜ್ ಆಗ್ತದೆ ಅನ್ನೋದನ್ನು ತಿಳ್ಕೊಂಡ್ರೆ ಯು ಕ್ಯಾನ್ ಈಸಿಲಿ ಚೇಂಜ್ ಎನಿ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್. ಸೊ ಲೆಟ್ಸ್ ಸಿ. ರೋಮಿಯೋ ಡ್ಯಾಶ್ ಅಟ್ರಾಕ್ಟ್ ಬೈ ಜೂಲಿಯಟ್ಸ್ ಬ್ಯೂಟಿ. ನಿಮ್ಮ PUC ಟೆಕ್ಸ್ಟ್ಗೆ ಸಂಬಂಧಪಟ್ಟಂತಹ ಉದಾಹರಣೆಗಳು ಹೇಗಿರ್ತವೆ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಸೊ ತುಂಬ ಕೇರ್ಫುಲ್ಲಾಗಿ ನೋಡಿ ಮತ್ತು ಕೇಳಿ. ಹೀಗೆ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ. ರೋಮಿಯೋ ಇದೆ, ಡ್ಯಾಶ್ ಇದೆ ಅಲ್ವಾ. ಸೊ ಇಲ್ಲಿ ಬ್ರ್ಯಾಕೆಟಲ್ಲಿ ಅಟ್ರಾಕ್ಟ್ ಅಂತ ಕೊಟ್ಟಿದ್ದಾರೆ. ರೋಮಿಯೋ ಸಿಂಗ್ಯುಲರ ಪ್ಲ್ಯೂರಲ್ಲ? ರೋಮಿಯೋ ಅಂತ ಹೇಳಿದರೆ ಸಿಂಗ್ಯುಲರ್. ಹಾಗಾಗಿ ಏನು ಮಾಡಬೇಕು, ಹೆಲ್ಪಿಂಗ್ ವರ್ಬ್
ಈಸ್ ಬರಬೇಕು ಅಲ್ವಾ. ಅಕಸ್ಮಾತ್ ಪಾಸ್ಟ್ ಟೆನ್ಸ್ ಆಗಿದ್ದರೆ ವಾಸ್ ಬರಬೇಕು ಅಷ್ಟೇ, ಸಿಂಗ್ಯುಲರ್ ಇದೆ. ರೋಮಿಯೋ ಈಸ್ ಅಟ್ರಾಕ್ಟೆಡ್ ಬೈ ಜೂಲಿಯೆಟ್ಸ್ ಬ್ಯೂಟಿ. ನಿಮ್ಮ ಎಕ್ಸಾಮಲ್ಲಿ ನೀವು ಇಡೀ ವಾಕ್ಯ ಬರೆಯುವ ಅವಶ್ಯಕತೆ ಇಲ್ಲ. ಎಲ್ಲಿ ಹೆಲ್ಪಿಂಗ್ ವರ್ಬ್ ಬರಬೇಕು, ಎಲ್ಲಿ ವರ್ಬ್ ಫಾರ್ಮ್ ಚೇಂಜ್ ಆಗಬೇಕು ಅದನ್ನು ಮಾತ್ರ ಫಿಲ್ ಇನ್ ದ ಬ್ಲ್ಯಾಂಕ್ ಆಗಿ ಅವರು ಕೊಟ್ಟಿರ್ತಾರೆ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ರೈಟ್ ಫಾರ್ಮ್ ಆಫ್ ವರ್ಬ್ ಅಂತ ಇರುತ್ತೆ ನಿಮ್ಮ ಕ್ವಶನ್ ಪೇಪರಲ್ಲಿ. ನೀವು ನೋಡಿ ಅಲ್ಲಿ ಬ್ಲ್ಯಾಂಕ್ ಬಿಟ್ಟ ಜಾಗದಲ್ಲಿ ಈಸ್ ಅಟ್ರಾಕ್ಟೆಡ್ ಅಂತ ಬರೆದ್ರೆ ಆಯಿತು. ಪಾಸ್ಟ್ ಟೆನ್ಸಲ್ಲಾಗಿದ್ದರೆ ವಾಸ್ ಅಟ್ರಾಕ್ಟೆಡ್ ಅಂತ ಆಗುತ್ತೆ. ಅದನ್ನು ಹೇಗೆ ಡಿಸೈಡ್ ಮಾಡಬೇಕು ಅಂತ ಹೇಳಿದ್ರೆ ಆ ಸೆಂಟೆನ್ಸಲ್ಲಿ ಅದು ಪ್ರೆಸೆಂಟಾ ಪಾಸ್ಟಾ ಅನ್ನುವಂಥ ಒಂದು ಕ್ಲೂವನ್ನು ಅವರು ಕೊಟ್ಟಿರ್ತಾರೆ. ಇಲ್ಲ ಅಂತ ಹೇಳಿದರೆ ನೀವು ಆ ಕಥೆಗಳನ್ನು, ಪೋಯಮನ್ನು, ಟೆಕ್ಸ್ಟನ್ನು ಓದಿರುವಂತಹ ಆಧಾರದ ಮೇಲೆ ಏನು ಮಾಡಬೇಕು, ಅವುಗಳನ್ನು ನೀವು ಚೇಂಜ್ ಮಾಡಬೇಕು. ನೀವು ಎಕ್ಸಾಮಲ್ಲಿ ಫೋಕಸ್ ಮಾಡಿ ಆನ್ಸರ್ ಮಾಡಬೇಕಾದಂಥ ಪೋರ್ಷನ್ ಏನು ಬ್ಲ್ಯಾಂಕ್ ಬಿಟ್ಟಿದ್ದಾರೆ ಅದನ್ನು ಮಾತ್ರ ಮಾಡಬೇಕು. ದೇರ್ ವಾಸ್ ನೋ ಸೂಟೇಬಲ್ ಪ್ರಿಸನ್, ಇಲ್ಲಿ ನೋಡಿ ವಾಸ್ ಅಂತ ಇದೆ, ಮೊದಲನೇ ವಾಕ್ಯದಲ್ಲಿ ವಾಸ್ ಇದೆ ಅಂದರೆ ಪಾಸ್ಟ್ ಟೆನ್ಸಲ್ಲೇ ಆಗಬೇಕು. ಸಮ್ ಟೈಮ್ಸ್ ಪೀಪಲ್ ಡ್ಯಾಶ್ ಬ್ರಾಕೆಟಲ್ಲಿ ಕೀಪ್ ಅಂತ ಕೊಟ್ಟಿದ್ದಾರೆ, ಟೆಂಪರರಿಲಿ ಇನ್ ಅ ಸ್ಮಾಲ್ ಲಾಕಪ್. ಇಲ್ಲೊಂದು ಕ್ಲೂ ಇದೆ ನೋಡಿ, ದೇರ್ ವಾಸ್ ಅಂತ ಇದೆ ಅಲ್ವಾ, ಹಾಗಾದರೆ ಪಾಸ್ಟ್ ಟೆನ್ಸಲ್ಲೇ ಆಗಬೇಕು. ಸಮ್ ಟೈಮ್ಸ್ ಪೀಪಲ್ ಪ್ಲ್ಯೂರಲ್, ಜನರು ಅಂದರೆ ಪ್ಲ್ಯೂರಲ್ ಅಲ್ವಾ, ಹಾಗಾಗಿ ವೇರ್ ಬರಬೇಕು. ಕೀಪ್ ಇದ್ದದ್ದು ಕೀಪ್ಡ್ ಆಗಬೇಕಾ, ಅಲ್ಲ, ಏನಾಗಬೇಕು, ಕೆಪ್ಟ್ ಆಗಬೇಕು. ಇಟ್ ಶುಡ್ ಬಿ ಸಮ್ ಟೈಮ್ಸ್ ಪೀಪಲ್ ವೇರ್ ಕೆಪ್ಟ್ ಅಂತ ಆಗಬೇಕು. ನೀವು ಎಕ್ಸಾಮಲ್ಲಿ ಇಷ್ಟನ್ನು ಮಾತ್ರ ಬರಿಬೇಕು. ಒಂದು ಚಿಕ್ಕ ಭಾಗವಾಗಿ ಹೇಳ್ತಾ ಇದ್ದೇನೆ, ಆಮೇಲೆ ನಿಮ್ಮ ಕ್ವಶನ್ ಪೇಪರಲ್ಲಿ ಹೇಗೆ ಕ್ವಶನ್ ಕೊಡ್ತಾರೆ ಅನ್ನೋ ಉದಾಹರಣೆಗಳನ್ನು ಆಮೇಲೆ ನೋಡೋಣ. ಮಾರ್ಕ್ವೀಸ್ ಡ್ಯಾಶ್ ಇದೆ, ಬ್ರಾಕೆಟಲ್ಲಿ ಬಿ ಇಂತಿದೆ, ಬಾರ್ನ್ ಆನ್ ಮಾರ್ಚ್ 6, 1982 ಅಂತ ಇದೆ. ಸೊ 1982 ಇಟ್ ಸೆಲ್ಫ್ ಇಂಡಿಕೇಟ್ಸ್ ದ್ಯಾಟ್ ಇಟ್ ಶುಡ್ ಬಿ ಇನ್ ಪಾಸ್ಟ್ ಟೆನ್ಸ್ ಅಲ್ವಾ. ಸೊ ಹಾಗಾಗಿ ಬಿ ಫಾರ್ಮ್ಸ್ ಅಂತ ಬರುತ್ತೆ. ಬಿ ಇದ್ದದ್ದು ಪ್ರೆಸೆಂಟಲ್ಲಾದರೆ ಅದು ಆ್ಯಮ್ ಆರ್ ಈಸ್ ಆಗಿ ಬದಲಾಗುತ್ತೆ. ಅದೇ ಬಿ ಪಾಸ್ಟ್ ಟೆನ್ಸ್ಗೆ ಬದಲಾಗೋದಾದರೆ ಅಲ್ಲೇನಾಗುತ್ತೆ, ವಾಸ್ ವೇರ್ ಆಗಿ ಬದಲಾಗುತ್ತೆ. ಇಲ್ಲಿ ನಾವು ವಾಸ್ ಬರಿತೇವೆ, ಯಾಕೆ ಅಂತ ಹೇಳಿದ್ರೆ ಪಾಸ್ಟ್ ಟೆನ್ಸ್ ಒಂದು, ಮತ್ತು ಮಾರ್ಕ್ವೀಸ್ ಅನ್ನುವಂಥದ್ದು ವ್ಯಕ್ತಿಯ ಹೆಸರು, ಅದು ಸಿಂಗ್ಯುಲರ್ ಇದೆ. ಹಾಗಾಗಿ ಮಾರ್ಕ್ವೀಸ್ ವಾಸ್ ಬಾರ್ನ್ ಆನ್ ಮಾರ್ಚ್ 6, 1982 ಅಂತ. ದ ಕಾಂಟ್ರಾಕ್ಟರ್ ಡ್ಯಾಶ್ ಬಿ ಚೇಸ್ ಅಂತ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ, ಬೈ ದ ವಿಮೆನ್ ಅಂತ ಇದೆ. ಸೊ ಬ್ರ್ಯಾಕೆಟಲ್ಲಿ ಕೇವಲ ಕ್ರಿಯಾಪದ ಮೇನ್ ವರ್ಬ್ ಮಾತ್ರ ಇದ್ದರೆ ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಥವಾ ಸಿಂಪಲ್ ಪಾಸ್ಟ್ ಟೆನ್ಸ್ ಆಗಿರುತ್ತೆ. ಈ ನಾಲ್ಕನೆಯ ಉದಾಹರಣೆಯನ್ನು ನೋಡಿ, ಮೊದಲನೆಯ ಮತ್ತು ಎರಡನೆಯ ಉದಾಹರಣೆಯನ್ನು ನೋಡಿ, ಅಟ್ರ್ಯಾಕ್ಟ್ ಮತ್ತು ಕೀಪ್ ಅಂತ ಕೇವಲ ಮೇನ್ ವರ್ಬ್ ಮಾತ್ರ ಕೊಟ್ಟಿದ್ದಾರೆ. ಸೊ ಇನ್ ದ ಫೋರ್ತ್ ಎಕ್ಸಾಂಪಲ್ ಇನ್ ಬ್ರ್ಯಾಕೆಟ್ ವಿ ಸಿ ಬಿ ಚೇಸ್. ಬಿ ಅಂತ ಹೇಳಿದ್ರೆ ಬಿ ಫಾರ್ಮ್ಸ್ ಅಂತ ಹೇಳಿದೆ ಅಲ್ವಾ, ಅಲ್ಲಿ ದ ಕಾಂಟ್ರಾಕ್ಟರ್ ಅನ್ನೋದು ಸಿಂಗ್ಯುಲರ್ ಇದೆ, ಹಾಗಾಗಿ ಏನಾಗಬೇಕು, ಅದು ವಾಸ್ ಅಂತ ಆಗಬೇಕು. ಸರಿನಾ. ಈ ವಾಸ್ ಬಂದಿದೆ ಅಂತ ಹೇಳಿದರೆ ಸೊ ಏನಾಗಬೇಕು, ಬಿ ಪ್ಲಸ್ ವರ್ಬ್ ಬಂದಿದ್ರೆ ಅದನ್ನು ಕಂಟಿನ್ಯೂಸ್ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಬೀಯಿಂಗ್ ಬರಬೇಕು. ವಾಸ್ ಬಂತ, ನೆಕ್ಸ್ಟ್ ಬೀಯಿಂಗ್ ಬರೆದ್ರ, ಆಮೇಲೆ ನೆಕ್ಸ್ಟ್ ಏನಾಗಬೇಕು, ಚೇಸ್ ಇದ್ದದ್ದು ಪಾಸ್ಟ್ ಪಾರ್ಟಿಸಿಪಲ್ ಚೇಸ್ಡ್ ಅಂತ ಆಗಬೇಕು. ವಾಸ್ ಬೀಯಿಂಗ್ ಚೇಸ್ಡ್. ಈ ರೀತಿಯಾಗಿ ನಿಮ್ಮ ಪ್ಯಾಸಿವ್ ವಾಯ್ಸನ್ನು ನೀವು ಮಾಡಬೇಕು. ನೆಕ್ಸ್ಟ್ ಎಕ್ಸಾಂಪಲ್, ಎ ಗಾರ್ಡ್ ನೋಡಿ, ಹ್ಯಾವ್ ಕೊಟ್ಟಿದ್ದಾರೆ, ಆಮೇಲೆ ಅಪಾಯಿಂಟ್ ಕೊಟ್ಟಿದ್ದಾರೆ. ಹ್ಯಾವ್ ಯಾವುದಕ್ಕೆ ಸಂಬಂಧಿಸಿದ್ದು, ದಿಸ್ ಹೆಲ್ಪಿಂಗ್ ವರ್ಬ್ ಈಸ್ ಯೂಸ್ಡ್ ಇನ್ ಪ್ರೆಸೆಂಟ್ ಪರ್ಫೆಕ್ಟ್ ಆ್ಯಂಡ್ ಪಾಸ್ಟ್ ಪರ್ಫೆಕ್ಟ್ ಅಲ್ವಾ. ಸೊ ಹಾಗಾಗಿ ಎ ಗಾರ್ಡ್ ಅಂತ ಇದೆ, ಹಾಗಾಗಿ ಹ್ಯಾವ್ ಇದ್ದಿದ್ದು ಏನಾಗುತ್ತೆ, ಅಲ್ಲಿ ಹ್ಯಾಸ್ ಆಗುತ್ತೆ. ಪ್ರೆಸೆಂಟ್ ಆದರೆ ಹ್ಯಾಸ್ ಆಗುತ್ತೆ, ಪಾಸ್ಟ್ ಆದರೆ ಹ್ಯಾಡ್ ಆಗುತ್ತೆ ಅಲ್ವಾ. ಎ ಗಾರ್ಡ್ ಹ್ಯಾಸ್ ಅಂತ ಅಂದ್ಕೊಳ್ಳೋಣ.
ಪರ್ಫೆಕ್ಟ್ ಇದೆ, ಹಾಗಾಗಿ ಏನು ಬರಬೇಕು, ಬೀನ್ ಅನ್ನುವ ಪ್ರತ್ಯಯ ಬಳಕೆ ಆಗಬೇಕು. ಹ್ಯಾಸ್ ಬೀನ್ ಅಪಾಯಿಂಟೆಡ್. ಹ್ಯಾಸ್ ಆರ್ ಹ್ಯಾಡ್ ಅಂತ ಬರ್ತಿದ್ದೇನೆ, ಅಲ್ಲಿ ಟೆನ್ಸ್ನ ಕ್ಲೂ ಇಲ್ಲ, ಹಾಗಾಗಿ ಬರ್ತಿದ್ದೇನೆ. ಬಟ್ ನೀವು ನಿಮ್ಮ ಲೆಸನ್ ಪಾಸ್ಟ್ ಟೆನ್ಸಲ್ಲಿದ್ದರೆ ಸೊ ನೀವು ಅಲ್ಲಿ ಹ್ಯಾಡನ್ನು ಬರಿಬೇಕಾಗತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಹ್ಯಾವ್ ಜೊತೆಗೆ ಒಂದು ವರ್ಬನ್ನು ಕೊಟ್ಟಿದ್ರೆ ಅದು ಪರ್ಫೆಕ್ಟ್ ಟೆನ್ಸಲ್ಲಿ ಆಗಬೇಕು ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ಈಗ ಇಟ್ ಡ್ಯಾಶ್ ಇನ್ ಬ್ರ್ಯಾಕೆಟ್ ಕುಡ್ ಡಿಸೈಡ್ ಟು ರೈಟ್ ಅ ಲೆಟರ್ ಟು ದ ಫ್ರೆಂಚ್ ಗವರ್ಮೆಂಟ್ ಅಂತ ಇದೆ. ಇಲ್ಲಿ ಕುಡ್ ಅನ್ನೋದು ಏನಾಗಿದೆ, ಆಕ್ಸಿಲರಿ ಆಗಿದೆ, ಮಾಡೆಲ್ ಆಗಿದೆ. ಹಾಗಾಗಿ ನಾನು ಹೇಳಿದ್ದೆ ಅದರ ಜೊತೆಗೆ ಏನಾಗಬೇಕು, ಬಿ ಅನ್ನೋ ಪ್ರತ್ಯಯ ಕಡ್ಡಾಯವಾಗಿ ಬರಲೇಬೇಕು. ಏನಾಗುತ್ತೆ ಹೇಳಿ, ಇಟ್ ಕುಡ್ ಬಿ. ಡಿಸೈಡ್ ಇದೇನಾಗಲೇಬೇಕು, ಡಿಸೈಡೆಡ್ ಆಗಲೇಬೇಕು. ಏನಾಗುತ್ತೆ ವಾಕ್ಯ, ಇಟ್ ಕುಡ್ ಬಿ ಡಿಸೈಡೆಡ್ ಟು ರೈಟ್ ಅ ಲೆಟರ್ ಟು ದ ಫ್ರೆಂಚ್ ಗವರ್ಮೆಂಟ್. ಈ 7th ಎಕ್ಸಾಂಪಲ್ ಇದೆ ಅಲ್ವಾ, ಸೊ ಈ ರೀತಿಯಾಗಿ ಪ್ರಶ್ನೆ ನಿಮ್ಮ ಕ್ವಶ್ಚನ್ ಪೇಪರ್ ಇರುತ್ತೆ. ಸೊ ಈಗ ನಿಮ್ಮ ನಿಜವಾದ ತಯಾರಿ ನೀವು ನಿಜವಾಗಿಯೂ ಅರ್ಥ ಮಾಡ್ಕೊಳ್ಬೇಕಾದದ್ದು ಇಲ್ಲಿ. ದ ಕಿಂಗ್ ಆಫ್ ಮೊನಾಕೋ ವಾಸ್ ಲುಕಿಂಗ್ ಓವರ್ ದ ಅಕೌಂಟ್ಸ್. ಎ ನ್ಯೂ ಎಕ್ಸ್ಪೆಂಡಿಚರ್ ಡ್ಯಾಶ್ ಇನ್ ಬ್ರ್ಯಾಕೆಟ್ ನೋಟಿಸ್ ಬ್ರ್ಯಾಕೆಟ್ ಕ್ಲೋಸ್ ಬೈ ಹಿಮ್. ದ ಗಾರ್ಡ್ ಬ್ಲ್ಯಾಂಕ್ ಇನ್ ಬ್ರ್ಯಾಕೆಟ್ ಡಿಸ್ಮಿಸ್ ಆ್ಯಂಡ್ ದ ಕ್ರಿಮಿನಲ್ ಡ್ಯಾಶ್ ಬ್ರ್ಯಾಕೆಟಲ್ಲಿ ಆಸ್ಕ್ ಅಂತ ಇದೆ ಟು ರನ್ ಅವೇ. ಈ ರೀತಿಯಾದಂತಹ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಸೊ ಮೇಲ್ಗಡೆ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ರೈಟ್ ಫಾರ್ಮ್ ಆಫ್ ವರ್ಬ್ ಅಂತ ಕೊಟ್ಟಿರ್ತಾರೆ. 3 ಮಾರ್ಕ್ನ ಪ್ರಶ್ನೆ ಇರುತ್ತೆ, ತುಂಬ ಸುಲಭವಾಗಿ ನೀವು ಆನ್ಸರ್ ಮಾಡ್ಬೋದು. ನೋಡಿ, ಹೆಚ್ಚಿನ ಪ್ರಶ್ನೆಗಳು ಏನಾಗಿದ್ದಾವೆ ಅಂತ ಹೇಳಿದ್ರೆ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಇದ್ದಾವೆ. ಆದರೆ ಒಂದು ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಇರಬೇಕಲ್ವಾ, ಅದಕ್ಕೋಸ್ಕರ ಅಲ್ಲಿ ಒಂದು ಆಕ್ಸಿಲರಿನ ಅಥವಾ ಕಂಟಿನ್ಯೂಸ್ ಟೆನ್ಸಾ ಅಥವಾ ಪರ್ಫೆಕ್ಟ್ ಟೆನ್ಸಾ ಅಥವಾ ಬಿ ಫಾರ್ಮ ಅವರು ಒಂದು ಕೊಟ್ಟಿರ್ತಾರೆ. ಸ್ವಲ್ಪ ಡಿಫಿಕಲ್ಟ್ ಇರಬೇಕಲ್ವಾ. 2 ತುಂಬ ಸುಲಭ ಇರುತ್ತೆ, ಒಂದು ಸ್ವಲ್ಪ ಇರ್ಬೋದು, ಇಲ್ಲಾಂದರೆ ಸುಲಭವಾದದ್ದೇ ಇರ್ಬೋದು. ಆದರೆ ನಿಮ್ಮ ಗಮನದಲ್ಲಿರಲಿ. ದ ಕಿಂಗ್ ಆಫ್ ಮೊನಾಕೋ ವಾಸ್ ಅಂತ ಇದೆ. ವಾಸ್ ಅಂದರೆ ಪಾಸ್ಟ್ ಟೆನ್ಸ್ ಅಲ್ವಾ. ಎ ನ್ಯೂ ಎಕ್ಸ್ಪೆಂಡಿಚರ್ ಡ್ಯಾಶ್ ನೋಡಿ, ನೋಟಿಸ್ ಅಂತ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ. ಅದರ ಜೊತೆ ಏನಾದರೂ ಹ್ಯಾವ್, ಬಿ ಅಥವಾ ಏನಾದರೂ ಆಕ್ಸಿಲರಿ ಏನಾದರೂ ಇದೆಯಾ, ಏನೂ ಇಲ್ಲ. ಹಾಗಾದರೆ ಅದು ಸಿಂಪಲ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್. ಯಾಕೆ ಹೇಳಿ, ವಾಸ್ ಅಂತ ಇದೆಯಲ್ವಾ, ಹಿಂದೆ ಒಂದು ಕ್ಲೂ ಇದೆಯಲ್ವಾ. ಈಗ ನೋಡಿ, ಎ ನ್ಯೂ ಎಕ್ಸ್ಪೆಂಡಿಚರ್ ಒಂದು ಹೊಸ ವೆಚ್ಚ, ಇದು ಏಕವಚನ. ಎ ನ್ಯೂ ಎಕ್ಸ್ಪೆಂಡಿಚರ್ ಈಸ್ ಇನ್ ಸಿಂಗ್ಯುಲರ್. ಹಾಗಾಗಿ ಏನು ಬರಬೇಕು, ಪಾಸ್ಟ್ ಟೆನ್ಸ್ ಆದರೆ ವಾಸ್ ಬರಬೇಕು. ಎ ನ್ಯೂ ಎಕ್ಸ್ಪೆಂಡಿಚರ್ ವಾಸ್ ನೋಟಿಸ್ಡ್ ಅಂತ ಆಗಬೇಕು. ನೋಟಿಸ್ ಇದೆಯಲ್ಲ ಅದು ಪಾಸ್ಟ್ ಪಾರ್ಟಿಸಿಪಲ್ ಆಗಬೇಕು, ನೋಟಿಸ್ಡ್ ಅಂತ ಆಗಲೇಬೇಕು. ಎ ನ್ಯೂ ಎಕ್ಸ್ಪೆಂಡಿಚರ್ ವಾಸ್ ನೋಟಿಸ್ಡ್ ಬೈ ಹಿಮ್. ದ ಗಾರ್ಡ್ ಇಲ್ಲಿ ಬ್ರ್ಯಾಕೆಟಲ್ಲಿ ಡಿಸ್ಮಿಸ್ ಅಂತ ಇದೆ, ಅದ್ರ ಜೊತೆ ಬಿ, ಹ್ಯಾವ್ ಅಥವಾ ಯಾವುದಾದ್ರು ಆಕ್ಸಿಲರಿ ಇದೆಯಾ, ಏನೂ ಇಲ್ಲ, ಜಸ್ಟ್ ಡಿಸ್ಮಿಸ್ ಮಾತ್ರ ಇದೆ. ಪಾಸ್ಟ್ ಟೆನ್ಸಲ್ಲಿ ಚೇಂಜ್ ಮಾಡಬೇಕು. ಅದಕ್ಕೆ ಸಬ್ಜೆಕ್ಟ್ ನೋಡಬೇಕು. ಏನು, ದ ಗಾರ್ಡ್ ಅಂತ ಇದೆ. ದ ಗಾರ್ಡ್ ಸಿಂಗ್ಯುಲರ್ ಇದೆಯಾ, ಪ್ಲೂರಲ್ ಇದೆಯಾ? ದ ಗಾರ್ಡ್ ಸಿಂಗ್ಯುಲರ್ ಇದೆ, ಹಾಗಾಗಿ ವಾಸ್ ಬರಿಬೇಕು. ದ ಗಾರ್ಡ್ ವಾಸ್ ಡಿಸ್ಮಿಸ್ಡ್ ಅಂತ ಅಲ್ಲಿ ಬರಿಬೇಕು. ಆ್ಯಂಡ್ ದ ಕ್ರಿಮಿನಲ್ ಅಲ್ಲೂ ಕೂಡ ಬ್ರ್ಯಾಕೆಟಲ್ಲಿ ಆಸ್ಕ್ ಅಂತ ಇದೆ. ಅದರ ಜೊತೆ ಏನಾದರೂ ಬಿ ಫಾರ್ಮ್ ಅಥವಾ ಹ್ಯಾವ್ ಅಥವಾ ಏನಾದರೂ ಮಾಡಲ್ ಆಕ್ಸಿಲರಿ ಇದೆಯಾ, ಯಾವುದೂ ಇಲ್ಲ. ಹಾಗಾಗಿ ಪಾಸ್ಟ್ ಟೆನ್ಸಲ್ಲಿ ಇದನ್ನು ಚೇಂಜ್ ಮಾಡಬೇಕು ಅಷ್ಟೇ. ಸಬ್ಜೆಕ್ಟ್ ನೋಡಿ, ದ ಕ್ರಿಮಿನಲ್ ಸಿಂಗ್ಯುಲರ್ ಇದೆಯಾ, ಪ್ಲೂರಲ್ ಇದೆಯಾ? ದ ಕ್ರಿಮಿನಲ್ ಈಸ್ ಸಿಂಗ್ಯುಲರ್, ಹಾಗಾಗಿ ಅಲ್ಲೂ ಕೂಡ ಏನು ಮಾಡ್ತೇವೆ, ವಾಸನ್ನು ಬರಿತೇವೆ. ದ ಕ್ರಿಮಿನಲ್ ವಾಸ್, ಆಸ್ಕ್ ಇದೇನಾಗಬೇಕು, ಆಸ್ಕ್ಡ್ ಆಗಬೇಕು ಅಷ್ಟೇ. ಎ ನ್ಯೂ ಎಕ್ಸ್ಪೆಂಡಿಚರ್ ವಾಸ್ ನೋಟಿಸ್ಡ್ ಅಂತ ಆಗಬೇಕು. ದ ಗಾರ್ಡ್ ವಾಸ್ ಡಿಸ್ಮಿಸ್ಡ್ ಅಂತ ಆಗಬೇಕು. ಆ್ಯಂಡ್ ದ ಕ್ರಿಮಿನಲ್ ವಾಸ್ ಆಸ್ಕ್ಡ್ ಅಂತ ಆಗಬೇಕು. ನೀವು ಇಡೀ ಈ ಪ್ಯಾರಾಗ್ರಾಫನ್ನು 2 ಸಾಲಿನ ಪ್ಯಾರಾಗ್ರಾಫನ್ನು ನೀವು ರೀರೈಟ್ ಮಾಡಿ ಅಲ್ಲಿ ನಿಮ್ಮ ಆನ್ಸರನ್ನು ಅಂಡರ್ಲೈನ್ ಮಾಡಿ ಅಥವಾ ಆ ಕ್ವೆಶ್ಚನ್ ನಂಬರನ್ನು ಹಾಕಿಬಿಟ್ಟು ಹೀಗೆ ಬರೆದ್ರೆ ಸಾಕು. ಡ್ಯಾಶ್ 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 ಹಾಕಿ ವಾಸ್ ನೋಟಿಸ್ಡ್, ಡ್ಯಾಶ್ 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 ಹಾಕಿ ವಾಸ್ ಡಿಸ್ಮಿಸ್ಡ್, ಡ್ಯಾಶ್ ಡ್ಯಾಶ್ ಹಾಕಿ ವಾಸ್ ಆಸ್ಕ್ಡ್.
ರೀರೈಟ್ ಅಂತ ಅವ್ರು ಬರೆದಿದ್ರೆ ನೀವು ಬರೀಬೇಕು, ಇಲ್ಲಂದರೆ ಕ್ವೆಶ್ಚನ್ ನಂಬರ್ ಹಾಕಿಬಿಟ್ಟು ಆನ್ಸರ್ ಅಂತ ಹಾಕಿ ಸೊ ಹೀಗೆ ಬರೆದ್ರೆ ಸಾಕು, ಅಥವಾ ಒಂದರ ಕೆಳಗೆ ಒಂದು ಕೂಡ ನೀವು ಬರಿಬೋದು. ಹೀಗೆ ಬರೆದ್ರೆ ಒಂದೇ ಸಾಲಲ್ಲಿ ಮುಗಿದು ಹೋಗುತ್ತೆ, ಕ್ಲಿಯರ್ ಆಗಿ ಇರುತ್ತೆ. ನೆಕ್ಸ್ಟ್ ಒಂದು ಎಕ್ಸಾಂಪಲ್ ನೋಡೋಣ. ಎ ಡ್ರಾಮ್ಯಾಟಿಕ್ ಚಿಪ್ಕೋ ಆ್ಯಕ್ಷನ್ ಟುಕ್ ಪ್ಲೇಸ್ ಇನ್ ಅಡ್ವಾನಿ. ಇಲ್ಲಿ ಟುಕ್ ಪ್ಲೇಸ್ ಅನ್ನೋ ಪದ ಇದೆ ನೋಡಿ, ಇಟ್ ಈಸ್ ಇನ್ ಪಾಸ್ಟ್ ಟೆನ್ಸ್. ನಿಮಗೆ ಕ್ಲೂ ಸಿಕ್ಬಿಡ್ತು ಇದು ಪಾಸ್ಟ್ ಟೆನ್ಸಲ್ಲಿ ಇದೆ ಅಂತ. ವೆನ್ ದ ಕಾಂಟ್ರಾಕ್ಟರ್ ವಿತ್ ಹೀಸ್ ವರ್ಕರ್ಸ್ ಕೇಮ್ ಟು ಕಟ್ ಟ್ರೀಸ್, ದೇ ಪಾಸ್ಟ್ ಟೆನ್ಸ್ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ದೇ ಇದೆ, ಅದರ ಮುಂದೆ ಬ್ಲ್ಯಾಂಕ್ ಇದೆ, ಬ್ರಾಕೆಟಲ್ಲಿ ಸ್ಟಾಪ್ ಇದೆ, ಸ್ಟಾಪನ್ನು ಮೇನ್ ವರ್ಬ್ ಇದೆ. ಅದ್ರ ಜೊತೆ ಯಾವುದಾದ್ರೂ ಬಿ ಫಾರ್ಮ್ ಅಥವಾ ಹ್ಯಾವ್ ಅಥವಾ ಏನಾದರೂ ಆಕ್ಸುಲರಿ ಇದೆಯಾ? ಯಾವುದೂ ಇಲ್ಲ. ದೇ ಇದೆ, ಬಹುವಚನ ಇದೆ, ಹಾಗಾಗಿ ವೇರ್ ಬರುತ್ತೆ. ಸ್ಟಾಪ್ ಇದ್ದಿದ್ದೇನಾ ಬೇಕು, ಸ್ಟಾಪ್ಡ್ ಆಗಬೇಕು ಅಷ್ಟೇ. ಇಟ್ ಶುಡ್ ಬಿ ದೇ ವೇರ್ ಸ್ಟಾಪ್ಡ್. ದೇ ವೇರ್ ಸ್ಟಾಪ್ಡ್ ಬೈ ಎ ಗ್ರೂಪ್ ಆಫ್ ವಿಮೆನ್. ದ ಕಾಂಟ್ರಾಕ್ಟರ್ ಗುತ್ತಿಗೆದಾರ, ಸಿಂಗ್ಯುಲರ್ ಇದೆ, ಮುಂದೆ ಡ್ಯಾಶ್ ಇದೆ. ನೆಕ್ಸ್ಟ್ ಚೇಸ್ ಅಂತ ಇದೆ. ಇಲ್ಲಿ ನೋಡಿ, ಚೇಸ್ ಅನ್ನೋ ಕ್ರಿಯಾಪದ ಜೊತೆ ಏನಾದರೂ ಬಿ ಫಾರ್ಮ್ ಅಥವಾ ಆಕ್ಸುಲರಿ ಹ್ಯಾವ್ ಅಂತ ಏನಾದರೂ ಇದೆಯಾ? ಏನೂ ಇಲ್ಲ, ಜಸ್ಟ್ ಚೇಸ್ ಇದೆ. ಪಾಸ್ಟ್ ಟೆನ್ಸ್ ಅಂತ ನಿಮಗೆ ಗೊತ್ತಾಗಿದೆ, ಹಾಗಾಗಿ ಕಾಂಟ್ರಾಕ್ಟರ್ ಸಿಂಗ್ಯುಲರ್ ಇದೆ, ಏನು ಬರಬೇಕು? ವಾಸ್ ಬರಬೇಕು. ಚೇಸ್ ಇದ್ದದ್ದು ಚೇಸ್ಡ್ ಆಗಬೇಕು ಅಷ್ಟೇ. ದ ಕಾಂಟ್ರಾಕ್ಟರ್ ವಾಸ್ ಚೇಸ್ಡ್ ಅಂತ ಆಗಬೇಕು. ವೆನ್ ದ ಫಾರೆಸ್ಟ್ ಅಫಿಷಿಯಲ್ಸ್ ಕೇಮ್ ಲೈಟೆಡ್ ಲ್ಯಾಂಟರ್ನ್ಸ್. ನಾವು ಲ್ಯಾಂಟರ್ನ್ ಅಂತ ಬಳಸ್ತೀವಲ್ವಾ, ಅದು ಬಹುವಚನದಲ್ಲಿದೆ. ಲೈಟೆಡ್ ಲ್ಯಾಂಟರ್ನ್ಸ್ ಮುಂದೆ ನೋಡಿ, ಹೋಲ್ಡ್ ಅಪ್ ಅನ್ನೋ ಕ್ರಿಯಾಪದ ಇದೆ. ಅಲ್ಲಿ ಏನಾದರೂ ಬಿ ಫಾರ್ಮ್, ಆಕ್ಸುಲರಿ ಅಥವಾ ಹ್ಯಾವ್ ಅಂತ ಏನಾದರೂ ಇದೆಯಾ ಆ ಮೇನರ್ ಜೊತೆ? ಯಾವುದೂ ಇಲ್ಲ. ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ, ಇಟ್ ಈಸ್ ಇನ್ ಪಾಸ್ಟ್ ಟೆನ್ಸ್. ಹಾಗಾಗಿ ಲೈಟೆಡ್ ಲ್ಯಾಂಟರ್ನ್ಸ್ ಬಹುವಚನ ಇದೆ, ಹಾಗಾಗಿ ಏನಾಗಬೇಕು? ವೇರ್ ಬರಬೇಕು. ಲೈಟೆಡ್ ಲ್ಯಾಂಟರ್ನ್ಸ್ ವೇರ್. ಹೋಲ್ಡ್ ಇದೆ, ಏನಾಗಬೇಕು? ಹೋಲ್ಡೆಡ್ ಅಲ್ಲ, ಏನಾಗಬೇಕು? ಹೆಲ್ಡ್ ಅಪ್. ಮತ್ತು ಹೋಲ್ಡ್ ಅಪ್ಡ್ ಅಂತ ಮಾಡಬೇಡಿ, ಹೆಲ್ಡ್ ಅಪ್. ಲೈಟೆಡ್ ಲ್ಯಾಂಟರ್ನ್ಸ್ ವೇರ್ ಹೆಲ್ಡ್ ಅಪ್. ಹೀಗೆ ಆಗಬೇಕು. ಆನ್ಸರ್ಸ್ ಇದೆ ನೋಡಿ. ಮೊದಲೇದು ವೇರ್ ಸ್ಟಾಪ್ಡ್, ಯಾಕೆಂದರೆ ಬಹುವಚನ. ಎರಡನೇದು ವಾಸ್ ಚೇಂಜ್ಡ್, ದ ಕಾಂಟ್ರಾಕ್ಟರ್ ಇಸ್ ಇನ್ ಸಿಂಗ್ಯುಲರ್. ಆ್ಯಂಡ್ ವೇರ್ ಹೆಲ್ಡ್ ಅಪ್, ಯಾಕೆ ಅಂತ ಹೇಳಿದ್ರೆ ಲೈಟೆಡ್ ಲ್ಯಾಂಟರ್ನ್ಸ್ ಅನ್ನೋದು ಬಹುವಚನದಲ್ಲಿ ಇದೆ. ಮತ್ತೊಂದು ಉದಾಹರಣೆ ನೋಡಿ. ದ ಕ್ರಿಮಿನಲ್, ಈ ಪಾಠ ಪಾಸ್ಟ್ ಟೆನ್ಸಲ್ಲಿದೆ, ಹಾಗಾಗಿ ಪಾಸ್ಟ್ ಟೆನ್ಸಲ್ಲಿ ನೀವು ಚೇಂಜ್ ಮಾಡ್ಬೋದು. ದ ಕ್ರಿಮಿನಲ್ ಸಿಂಗ್ಯುಲರ್ ಇದೆ, ಹಾಗಾಗಿ ವಾಸ್. ಅದಕ್ಕೂ ಮುಂಚೆ ಬ್ರ್ಯಾಕೆಟನ್ನು ನೀವು ನೋಡಬೇಕು. ಬ್ರ್ಯಾಕೆಟಲ್ಲಿ ಸೆಂಟೆನ್ಸ್ ಅನ್ನುವ ವರ್ಬ್ ಇದೆ, ಅದ್ರ ಜೊತೆ ಏನಾದರೂ ಬಿ ಫಾರ್ಮ್, ಆಕ್ಸುಲರಿ ಅಥವಾ ಏನಾದರೂ ಹ್ಯಾವ್ ಅನ್ನೋದಿದೆಯಾ? ಇಲ್ಲ, ಬರೀ ಸೆಂಟೆನ್ಸ್ ಮಾತ್ರ ಇದೆ. ಹಾಗಾಗಿ ದ ಕ್ರಿಮಿನಲ್ ಸಿಂಗ್ಯುಲರ್ ಇದೆ, ವಾಸ್ ಬರಬೇಕು. ಸೆಂಟೆನ್ಸ್ ಇದ್ದದ್ದು ಸೆಂಟೆನ್ಸ್ಡ್ ಅಂತ ಆಗಬೇಕು. ದ ಕ್ರಿಮಿನಲ್ ವಾಸ್ ಸೆಂಟೆನ್ಸ್ಡ್ ಫಾರ್ ಲೈಫ್. ಎ ಗಾರ್ಡ್ ಸಿಂಗ್ಯುಲರ್ ಇದೆ, ಪ್ಲೇಸ್ ಅನ್ನೋ ಕ್ರಿಯಾಪದ ಇದೆ, ಅದರ ಜೊತೆ ಬೇರೆ ಏನಾದರೂ ಇದೆಯಾ? ಬಿ, ಆಕ್ಸುಲರಿ ಅಥವಾ ಹ್ಯಾವ್ ಅಂತ ಇದೆಯಾ? ಇಲ್ಲ. ಹಾಗಾಗಿ ಎ ಗಾರ್ಡ್ ಸಿಂಗ್ಯುಲರ್ ಇದೆ, ವಾಸ್ ಬರಬೇಕು. ಎ ಗಾರ್ಡ್ ವಾಸ್ ಪ್ಲೇಸ್ಡ್ ಓವರ್ ಹಿಮ್. ಮೂರನೇದು ನೋಡಿ, ಎವ್ರಿ ಡೇ ದ ಫುಡ್ ಆಹಾರ ಅನ್ನೋದು ಸಿಂಗ್ಯುಲರ್. ಅಲ್ಲಿ ರೈಸ್ ಇರುತ್ತೆ, ಪಲ್ಯ ಇರುತ್ತೆ, ಸಾಂಬಾರು ಇರುತ್ತೆ, ಹಾಗಾಗಿ ಬಹುವಚನ ಅಂತ ಪರಿಗಣಿಸಬಾರ್ದು, ಅದು ಒಟ್ಟಾರೆ ಆಹಾರ ಅಂತ ಆಗಿರುತ್ತೆ. ಹಾಗಾಗಿ ಇಟ್ ಶುಡ್ ಬಿ ಸಿಂಗ್ಯುಲರ್. ದ ಫುಡ್ ಸಿಂಗ್ಯುಲರ್ ಇದೆ. ಬ್ರ್ಯಾಕೆಟಲ್ಲಿ ಬ್ರಿಂಗ್ ಅಂತ ಇದೆ, ಅದ್ರ ಜೊತೆ ಏನಾದರೂ ಬಿ ಅಥವಾ ಆಕ್ಸುಲರಿ ಬೇರೆ ಹ್ಯಾವ್ ಏನಾದರೂ ಇದೆಯಾ? ಯಾವುದೂ ಇಲ್ಲ. ಆಲ್ರೆಡಿ ಪಾಸ್ಟ್ ಟೆನ್ಸ್ ಅಂತ ನಿಮ್ಗೆ ಗೊತ್ತಾಗಿದೆ. ದ ಫುಡ್ ವಾಸ್ ಯಾಕೆಂದರೆ ಸಿಂಗ್ಯುಲರ್ ಇದೆ. ಬ್ರಿಂಗ್ ಅಂತ ಇದೆ, ದ ಫುಡ್ ವಾಸ್ ಬ್ರಿಂಗ್ಡಾ? ನೋ, ಇಟ್ ಶುಡ್ ಬಿ ಬ್ರಾಟ್. ಏನಾಗಬೇಕು? ಅದರ ಪಾಸ್ಟ್ ಪಾರ್ಟಿಸಿಪಲ್ ಬ್ರಾಟ್. ದ ಫುಡ್ ವಾಸ್ ಬ್ರಾಟ್ ಅಂತ ಆಗಬೇಕು. ದಿಸ್ ಈಸ್ ಹೌ ಯು ನೀಡ್ ಟು ಚೇಂಜ್ ದ ಆಕ್ಟಿವ್ ವಾಯ್ಸ್ ಇಂಟು ಪ್ಯಾಸಿವ್ ವಾಯ್ಸ್ ಆರ್ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ರೈಟ್ ಫಾರ್ಮ್ ಆಫ್ ವರ್ಬ್, ಅಂದರೆ ಪ್ಯಾಸಿವ್ ವಾಯ್ಸ್ ಅಂತ. ಆನ್ಸರ್ ಇಲ್ಲಿದೆ ನೋಡಿ. ಒನ್ ಮೋರ್ ಎಕ್ಸಾಂಪಲ್. ಇನ್ ದ ಟಾಯ್ ಕಿಂಗ್ಡಮ್ ಎ ಕೌನ್ಸಿಲ್ ಅಂತ ಹೇಳಿದ್ರೆ ಸಿಂಗ್ಯುಲರ್, ಒಂದು ಸಮಿತಿ ಅಂತ ಅಲ್ವಾ. ಮುಂದೆ ಬ್ರ್ಯಾಕೆಟಲ್ಲಿ ಕಾಲ್ ಅಂತ ಇದೆ. ಕಾಲ್ ಜೊತೆ ಯಾವುದೇ
ಬಿ ಫಾರ್ಮ್ ಆಗಲಿ ಅಥವಾ ಹ್ಯಾವ್ ಆಗಲಿ ನೆಕ್ಸ್ಟ್ ಆಕ್ಸುಲರಿ ಆಗಲಿ ಬಂದಿಲ್ಲ. ಹಾಗಾಗಿ ಎ ಕೌನ್ಸಿಲ್ ಅನ್ನೋದು ಸಿಂಗ್ಯುಲರ್ ಏನಾಗುತ್ತೆ, ವಾಸನ್ನು ನಾವು ಬಳಸ್ತೇವೆ. ನಿಮಗಲ್ಲಿ ನೋಡಿ ನೆಕ್ಸ್ಟ್ ಬ್ಲ್ಯಾಂಕಲ್ಲಿ ಕುಡ್ ಅಂತ ಇದೆ. ಕುಡ್ ಅನ್ನೋದು ಪಾಸ್ಟ್, ಹಾಗಾಗಿ ಉಳಿದಿದ್ದೆಲ್ಲ ಪಾಸ್ಟಲ್ಲೇ ಇರಬೇಕು. ಈ ಥರ ಕ್ಲೂಗಳು ಕೂಡ ಅಲ್ಲಿ ಇರ್ತವೆ. ಎ ಕೌನ್ಸಿಲ್ ವಾಸ್, ಕಾಲ್ ಇದೇನಾಗಬೇಕು, ಕಾಲ್ಡ್ ಅಂತ ಆಗಬೇಕು. ಎ ಕೌನ್ಸಿಲ್ ವಾಸ್ ಕಾಲ್ಡ್ ಟು ಕನ್ಸಿಡರ್ ವಾಟ್. ವಾಟ್ ಬಂದಾಗ ಏನಾಗಬೇಕು, ಸಿಂಗ್ಯುಲರ್ ಅಂತ ಪರಿಗಣಿಸಬೇಕು. ಆ ಕುಡ್ಡನ್ನು ಹಾಗೆ ಬಳಸ್ತೇವೆ. ಆಕ್ಸುಲರಿ ಅಲ್ವಾ, ವಾಟ್ ಕುಡ್. ಕುಡ್ ಬಂದಾಗ ಆಕ್ಸುಲರಿ, ಅದು ಮಾಡಲ್, ಅದು ಬಂದಾಗ ಕಂಪಲ್ಸರಿಯಾಗಿ ಬಿ ಬಳಸಲೇಬೇಕು ಅಂತ ಹೇಳಿದ್ದೆ. ವಾಟ್ ಕುಡ್ ಬಿ. ಡೂ ಇದೇನಾಗಬೇಕು, ಪಾಸ್ಟ್ ಪಾರ್ಟಿಸಿಪಲ್ ಡನ್ ಆಗಬೇಕು. ಡೂ, ಡಿಡ್, ಡನ್ ಅಲ್ವಾ. ವಾಟ್ ಕುಡ್ ಬಿ ಡನ್, ಕುಡ್ ಬಿ ಡನ್ ಅಂತ ಆನ್ಸರ್ ಆಗಬೇಕು. ಆ್ಯಂಡ್ ಇಟ್ ಅಂದರೆ ಸಿಂಗ್ಯುಲರ್ ಅಲ್ವಾ. ಬ್ರ್ಯಾಕೆಟಲ್ಲಿ ಡಿಸೈಡ್ ಅಂತ ಇದೆ ವರ್ಬು, ಅದ್ರ ಜೊತೆಗೆ ಏನಾದರೂ ಬಿ ಫಾರ್ಮ್ ಅಥವಾ ಆಕ್ಸುಲರಿ ಏನಾದರೂ ಇದೆಯಾ, ಇಲ್ಲ. ಹಾಗಾದರೆ ಆಲ್ರೆಡಿ ಪಾಸ್ಟ್ ಟೆನ್ಸ್ ಅಂತ ನಿಮಗೆ ಗೊತ್ತಿದೆ. ಇಟ್ ಇದ್ದದಕ್ಕೆ ಏನಾಗಬೇಕು, ವಾಸ್ ಅನ್ನೋ ಹೆಲ್ಪಿಂಗ್ ವರ್ಬ್ ಬರಬೇಕು. ಇಟ್ ವಾಸ್. ನೆಕ್ಸ್ಟ್ ಏನು, ಡಿಸೈಡ್ ಇದೆ, ಡಿಸೈಡೆಡ್. ಇಟ್ ವಾಸ್ ಡಿಸೈಡೆಡ್ ಟು ಸೆಂಡ್ ಅ ಲೆಟರ್ ಟು ದ ಕಿಂಗ್ ಆಫ್ ಇಟಲಿ. ಈ ರೀತಿಯಾಗಿ ನೀವು ಪ್ಯಾಸಿವಸ್ಗೆ ಚೇಂಜ್ ಮಾಡಬೇಕು. ವಾಸ್ ಕಾಲ್ಡ್, ಕುಡ್ ಬಿ ಡನ್, ವಾಸ್ ಡಿಸೈಡೆಡ್. ಇಲ್ಲಿ 3 ಮಾರ್ಕನ್ನು ಕೂಡ ನೀವು ಪಡೀಲಿಕ್ಕೆ ಸಾಧ್ಯ ಇರುತ್ತೆ. ಲಾಸ್ಟ್ ಎಕ್ಸಾಂಪಲ್ ಫಾರ್ ಯುವರ್ ಪ್ರಾಕ್ಟೀಸ್. ದೇರ್ ವಾಸ್ ನೋ ಸೂಟೇಬಲ್ ಪ್ರಿಸನ್ ಫಾರ್ ಅ ಮ್ಯಾನ್ ಸೆಂಟೆನ್ಸ್ಡ್ ಫಾರ್ ಲೈಫ್. Here is a clue, was. It means it should be in past tense. Sometimes people ಬಹುವಚನ ಇದೆ. ಮುಂದೆ ನೋಡಿ ಬ್ರ್ಯಾಕೆಟಲ್ಲಿ ಕೀಪ್ ಅಂತ ಇದೆ, ಅದರೊಟ್ಟಿಗೆ ಬಿ ಆಗಲಿ ಹ್ಯಾವ್ ಆಗಲಿ ಯಾವುದಾದ್ರು ಆಕ್ಸುಲರಿ ಇದೆಯಾ, ಇಲ್ಲ. ಹಾಗಾದರೆ ಪೀಪಲ್ ಇದೆ, ಪೀಪಲ್ ಜೊತೆ ಬಹುವಚನ ಇದೆ. ಸೊ ಹಾಗಾಗಿ ವೇರ್ ಅನ್ನೋ ಹೆಲ್ಪಿಂಗ್ ವರ್ಬ್ ಬಳಕೆ ಆಗಬೇಕು. ಪೀಪಲ್ ವೇರ್. ಕೀಪ್, ತುಂಬ ಜನ ಕೀಪ್ಡ್ ಅಂತ ಹೇಳ್ತಾರೆ. ನೋ, ಇಟ್ ಶುಡ್ ಬಿ ಕೆಪ್ಟ್. KEPT, ಕೆಪ್ಟ್ ಅಂತ ಆಗಬೇಕು. ಅಂದರೆ ವೇರ್ ಕೆಪ್ಟ್ ಅಂತ ಆಗಬೇಕು. ಟೆಂಪರರಿಲಿ ಇನ್ ಅ ಸ್ಮಾಲ್ ಲಾಕರ್. ದ ಯಂಗ್ ಫೆಲೋ, ಸಿಂಗ್ಯುಲರ್. ದ ಯಂಗ್ ಫೆಲೋ ಸಿಂಗ್ಯುಲರ್ ಅಲ್ವಾ. ನೆಕ್ಸ್ಟ್ ಏನಿದೆ ಬ್ರ್ಯಾಕೆಟಲ್ಲಿ ಪುಟ್ ಅಂತ ಇದೆ. ದ ಯಂಗ್ ಫೆಲೋ ಸಿಂಗ್ಯುಲರ್ ಇದ್ದ ಕಾರಣಕ್ಕಾಗಿ ಮತ್ತು ಪುಟ್ನ ಜೊತೆ ಬ್ರ್ಯಾಕೆಟಲ್ಲಿ ಯಾವುದೇ ಬಿ ಆಗಲಿ, ಬಿ ಫಾರ್ಮ್ ಆಗಲಿ ಅಥವಾ ನೆಕ್ಸ್ಟ್ ಹ್ಯಾವ್ ಆಗಲಿ ಆಕ್ಸುಲರಿ ಆಗಲಿ ಇಲ್ಲ. ಹಾಗಾಗಿ ಸಬ್ಜೆಕ್ಟ್ ಸಿಂಗ್ಯುಲರ್ ಇರೋದರಿಂದ ವಾಸನ್ನು ಬಳಸ್ತೇವೆ. ದ ಯಂಗ್ ಫೆಲೋ ವಾಸ್. ಪುಟ್ ಇದೆ, ಇದರ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಏನಾಗುತ್ತೆ, ಪುಟೆಡ್ ಆಗುತ್ತಾ ಅಥವಾ ಪುಟನ್ ಆಗುತ್ತಾ, ನೋ, ಇಟ್ ಶುಡ್ ಬಿ ಪುಟ್. ಅದು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮು ಕೂಡ ಏನಾಗಿರುತ್ತೆ, ಪುಟ್ ಆಗಿದೆ. ಹಾಗಾಗಿ ದ ಯಂಗ್ ಫೆಲೋ ವಾಸ್ ಪುಟ್ ಅಂತ ಆನ್ಸರ್ ಆಗಬೇಕು. ಇವನ್ ಎ ಗಾರ್ಡ್. ಗಾರ್ಡ್ ಕೂಡ ಸಿಂಗ್ಯುಲರ್ ಇದೆ. ನೋಡಿ ಬ್ರ್ಯಾಕೆಟಲ್ಲಿ ಅಪಾಯಿಂಟ್ ಅನ್ನೋ ಕ್ರಿಯಾಪದ ಇದೆ, ಅದರ ಜೊತೆ ಬಿ ಆಗಲಿ ಹ್ಯಾವ್ ಆಗಲಿ ಯಾವುದೇ ಆಕ್ಸುಲರಿ ಆಗಲಿ ಇಲ್ಲ. ಹಾಗಾಗಿ ಎ ಗಾರ್ಡ್ ಸಿಂಗ್ಯುಲರ್ ಇದೆ, ಆ ಕಾರಣಕ್ಕಾಗಿ ವಾಸ್ ಬರಬೇಕು. ಎ ಗಾರ್ಡ್ ವಾಸ್. ಅಪಾಯಿಂಟ್ ಇದ್ದಿದ್ದು ಅಪಾಯಿಂಟೆಡ್ ಅಂತ ಆಗಬೇಕು, ಪಾಸ್ಟ್ ಪಾರ್ಟಿಸಿಪಲ್. ವಾಸ್ ಅಪಾಯಿಂಟೆಡ್ ಅಂತ ಆಗಬೇಕು. ಸೊ ದಿಸ್ ಈಸ್ ಹೌ ಆನ್ಸರ್ ನೋಡಿ. ವೇರ್ ಕೆಪ್ಟ್, ವಾಸ್ ಪುಟ್, ವಾಸ್ ಅಪಾಯಿಂಟೆಡ್. ಹೀಗೆ ನೀವು ಆನ್ಸರ್ ಬರೆದ್ರೆ ಸಾಕು. ಸೊ ದಿಸ್ ಈಸ್ ಹೌ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಥಿಂಗ್ಸ್ ದಟ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಅಬೌಟ್ ಚೇಂಜಿಂಗ್ ಮೀನ್ಸ್ ಹೌ ಟು ಚೇಂಜ್ ಆ್ಯನ್ ಆ್ಯಕ್ಟಿವ್ ವಾಯ್ಸ್ ಇಂಟು ಪ್ಯಾಸಿವ್ ವಾಯ್ಸ್. ಬೇಸಿಕ್ ಏನು ಹೇಳಿದ್ದೇನೆ ಅವುಗಳ ಐಡಿಯಾ ಇದ್ದರೆ ಒಳ್ಳೆಯದು. ಅಥವಾ ಈ ನಿಮ್ಮ ಕ್ವಶನ್ ಪೇಪರಲ್ಲಿ ಬರುವಂಥ ಉದಾಹರಣೆಗಳನ್ನು ಕೂಡ ನಾನು ಹೇಗೆ ಬಿಡಿಸ್ಬೇಕು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಬಂದಿದ್ದೇನೆ. ಅದನ್ನಾದರೂ ಕೂಡ ನೆನಪಿಟ್ಕೊಂಡ್ರೆ ತುಂಬ ಒಳ್ಳೆಯದು. ಆ ಬೇಸಿಕ್ ನಾಲೆಜ್ ಇದೆ ಅಲ್ವಾ, ದಟ್ ಮೇಕ್ಸ್ ಯು ಪರ್ಫೆಕ್ಟ್ ಟು ಆನ್ಸರ್ ಪರ್ಫೆಕ್ಟ್ಲಿ. ಪರ್ಫೆಕ್ಟಾಗಿ ಆನ್ಸರ್ ಮಾಡಲಿಕ್ಕೆ ಅವುಗಳು ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡ್ತವೆ. ನೆಕ್ಸ್ಟ್ ಪೇಜಲ್ಲಿ ನಿಮಗೆ ಟೆನ್ಸ್, ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಅದರ ಒಂದು ಚಾರ್ಟ್ ಕೂಡ ನೀವು ಇಲ್ಲಿ ನೋಡ್ಬೋದು ಅಷ್ಟೇ. ಆಲ್ ದ ಬೆಸ್ಟ್. ಚೆನ್ನಾಗಿ ಓದಿ, ಅರ್ಥ ಮಾಡ್ಕೊಳ್ಳಿ. ಇಫ್ ಯು ಹ್ಯಾವ್ ಎನಿ ಡೌಟ್ ಯು ಕ್ಯಾನ್ ಫೀಲ್ ಫ್ರೀ
to text me, message me, or you can call me. Thank you.